श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. जय गुरुदेव. ನಾವು ಪರಮಾರ್ಥ ಚಿಂತಾಮಣಿ ಚಿಂತನೆ ಮಾಡ್ತಾ ಇದ್ದೀವಿ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರ ಒಂದು ಆಶೀರ್ವಾದದಿಂದ ನಾವು ಪರಮಾರ್ಥ ಚಿಂತಾಮಣಿ ಇವತ್ತು ಕೂಡ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ 108 ನಿನ್ನೆ ಅರ್ಧ ಮಾಡಿದ್ವಿ. ಅದರ ಹೆಡ್ಡಿಂಗ್ ಏನು? ಧರ್ಮಭೂತ ಜ್ಞಾನಗಳು ನಮ್ಮ ಆತ್ಮಸ್ವರೂಪಕ್ಕಿಂತ ಬೇರೆಯಾಗಿಲ್ಲ ಅಷ್ಟೇ. ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಪರಮಾತ್ಮನೇ ಇರೋದು, ಬ್ರಹ್ಮನೇ ಇರೋದು, ಜಗತ್ತಿಲ್ಲ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಹಾಗಾದರೆ ಪ್ರಪಂಚ ತೋರ್ತಾ ಇದೆಯಲ್ಲ, ತೋರ್ಲಿ ಬಿಡಿ. ಆ ತೋರ್ತಾ ಇರೋ ಪ್ರಪಂಚ ಕೂಡ ಪರಮಾತ್ಮನೇ ಹೀಗೆ ತೋರ್ತಾ ಇದೆ. ಈಗ ನನಗೆ ಒಡವೆಗಳು ತೋರ್ತಾ ಇರುತ್ತೆ. ಒಡವೆಗಳೆಲ್ಲ ಏನದು? ಚಿನ್ನವೇ, ಮಡಕೆ ಕುಡಿಕೆ ಏನು? ಮಣ್ಣೆ. ಹಾಗೆ ಈ ಪ್ರಪಂಚ ನೀವೇನು ಬೇಕಾದರೂ ಹೇಳಿ, ಏನದು? ಪರಮಾತ್ಮನೇ. ಅದನ್ನು ಹೇಳಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ನಾವು ನಿನ್ನೆ ನೋಡಿದ ಸಾರಾಂಶ ಏನಪ್ಪ ಅಂತಂದರೆ, ಒಂದು ನಿತ್ಯ, ಇನ್ನೊಂದು ಅನಿತ್ಯ, ಸತ್ಯ ಅಸತ್ಯ. ಇಲ್ಲಿ ನಿತ್ಯ ಅನಿತ್ಯ ಅಂತ ಹೇಳಿದ ತಕ್ಷಣ ನಿತ್ಯವಾಗಿರೋದು ಬ್ರಹ್ಮ ಒಂದೇ, ಮಿಕ್ಕಿರೋದು ಯಾವುದೂ ಇಲ್ಲ. ಅಂದರೆ ನನ್ನ ನಿಜವಾದ ಸ್ವರೂಪ. ಅದರಲ್ಲಿ ವ್ಯವಹಾರಕ್ಕೋಸ್ಕರ ನಾವು ಇಷ್ಟೊಂದಿರುತ್ತೆ. ಏನಿರುತ್ತೆ ವ್ಯವಹಾರ ಅಂದರೆ? ಏನು? ಅವಸ್ಥೆ. ಅದರಲ್ಲಿ ಎಚ್ಚರ ಅನ್ಕೊತೀವಿ, ಕನಸು ಅಂತೀವಿ, ಅದನ್ನು ದೃಶ್ಯ ಪ್ರಪಂಚ ಅಂತೀವಿ. ಆ ಒಂದೊಂದು ಅವಸ್ಥೆಯಲ್ಲೂ ಅರ್ಧ ಡಜನ್ ಇರುತ್ತೆ. ಮತ್ತು ಆಧ್ಯಾತ್ಮಿಕದಲ್ಲಿ 19 ಮುಖಗಳಿರುತ್ತೆ. ಹೀಗೆಲ್ಲ. ಮತ್ತಿವೆಲ್ಲ ಏನು ಅಂತ? ಇವೆಲ್ಲ ಪರಮಾತ್ಮನೇ. ಪರಮಾತ್ಮನ ಬಿಟ್ಟು ಇವಕ್ಕೆ ಅಸ್ತಿತ್ವ ಇಲ್ಲ. ಇವುಗಳ ಸಾರಾಂಶ, ಇವುಗಳ ಜಿಸ್ಟ್ ಪರಮಾತ್ಮನೇ. ಪರಮಾತ್ಮ ಅಂದರೆ ಎಲ್ಲೋ ವೈಕುಂಠ ಕೈಲಾಸದಲ್ಲಿದ್ದಾನೆ ಅಲ್ಲ. ನಾನು ಅಂದರೆ ಈ ಮುಷ್ಟೆ ಮೋರೆ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಿರೋದು ಈ ಮುಷ್ಟೆ ಮೋರೆ. ಆದರೆ ಗಾಢನಿದ್ರೆಯಲ್ಲಿ ನಮ್ಮ ನಿಜವಾದ ಸ್ವರೂಪವನ್ನು ಗುರುತಿಸಿದ್ದೀವಿ. ಓಹೋ, ಹಾಗಾದ್ರೆ ನಮ್ಮ ಸ್ವರೂಪವನ್ನು ಬರೀ ಗಾಢನಿದ್ರೆಯಲ್ಲಿ ನೋಡ್ಕೋಬೇಕಾ? ಅಲ್ಲ. ಎಚ್ಚರದಲ್ಲೂ ಅದು ಹಾಗೇ ಇದೆ, ಕನಸಿನಲ್ಲೂ ಹಾಗೇ ಇದೆ. ನಮಗಿರದೇ 3 ಅವಸ್ಥೆ, ಹುಟ್ಟದಾಗಲಿಂದ ಸಾಯೋವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ. ಈ ಜನ್ಮ ಅಲ್ಲ, ಎಷ್ಟೊಂದು ಜನ್ಮಗಳಾಗಿದ್ದರೂ ನಮಗಿರೋದು 3 ಅವಸ್ಥೆ. ನೀವು ಪರೀಕ್ಷೆ ಮಾಡಿಬಿಟ್ರೆ ಎಲ್ಲ ಸಾರಾಂಶನ ಜಾಲಾಡಿಸ್ದಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದೇ ರೀತಿ ವ್ಯವಹಾರ ಮಾಡಬೇಕಾದ್ರೆ ನಾನು ಅನ್ನೋ ಅಹಂಕಾರ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ ಹೇಳ್ತಾ ಇರ್ತೀವಿ. ಅದು ವ್ಯವಹಾರದಲ್ಲಿ ತೋರ್ತಾ ಇರುತ್ತೆ. ಅದು ಸತ್ಯ ಅಲ್ಲ ಅಂತ ನೋಡ್ಕೊಂಡಿದ್ದೀವಿ. ನೋಡ್ರಿ, ಇಲ್ಲೇ ನಿತ್ಯ ಅನಿತ್ಯ. ಅಲ್ಲಿಗೆ ಈ ವ್ಯವಹಾರದಲ್ಲಿರೋ ನಾನು ಅಂತನ್ನೋದು ಅನಿತ್ಯ ಅಂತ ಆಯ್ತು. ಹಾಗಾದರೆ ನಾನು ಯಾವುದು? ಆತ್ಮ, ಬ್ರಹ್ಮ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲೇ 2 ಬಂತು. ಅದೇ ರೀತಿ ನೀವು ಇರುವ ಪ್ರಪಂಚದಲ್ಲಿ ಯಾವುದೇ ವಸ್ತು ಇರಲಿ, ಅದನ್ನು ಪರಮಾತ್ಮನೇ ಇದ್ದಾನೆ ಅಂತ ಹೇಳಬೇಕಷ್ಟೆ. ಹೇಗೆ? ನಮ್ಮ ರೂಟೀನ್ ಎಕ್ಸ್ಪೀರಿಯನ್ಸ್ ಇದೆ. ನಾವು ಒಡವೆ ಇದೆ ಅಂತೀವಿ, ಜ್ಯುವೆಲರಿ ಶಾಪ್ನವ್ರು ಚಿನ್ನ ಇದೆ ಅಂತಾರೆ. ಏನು ವ್ಯತ್ಯಾಸ? ಏನು ವ್ಯತ್ಯಾಸನೂ ಇಲ್ಲ, ಹೆಸರು ಮಾತ್ರ ಬೇರೆ. ಮೇಕೆ ಅಂತ ಅಂದ್ಕೊಂಡಿದ್ವಿ, ಅದು ಹುಲಿಯೇ. ಹಾಗೆ ಆದ್ದರಿಂದ ಪ್ರಪಂಚದಲ್ಲಿ ಏನೇನು ಇದೆ ಅಂದರೆ ನಾವೇನು ಮಾಡಬೇಕು? ಈ
ಈ ಮೂರು ಅವಸ್ಥೆಗಳಿಂದ ತಿಳ್ಕೊಂಡಿರೋದ್ರಿಂದ ಪರಮಾತ್ಮನೇ ಇರೋದು ಹಾಗೆ ತಗೋಬೇಕು. ಇದ್ದಂತೆ ತೋರ್ತಷ್ಟೇ ಇವೆಲ್ಲ, ಇದು ಸತ್ಯಾಂಶ ಇಲ್ಲ ಅಂತ. ಇದು ಇರುವನೆಲ್ಲಾಯಿತು. ಇದನ್ನೆಲ್ಲ ಹಿಂದೆ ನೋಡಿದ್ವಿ. ಈಗ ನಮ್ಮದು ಅರಿವಿನ ಚಾಪ್ಟರ್ ನೋಡ್ತಾ ಇರೋದು. ಅರಿವಿನಲ್ಲಿ ಏನು? ಈಗ ನಮಗೆ ಜ್ಞಾನ ಅಂದರೆ 19 ಥರ ಜ್ಞಾನಗಳು ಹೇಳಿಬಿಡ್ತಾರೆ. ಕರ್ಮೇಂದ್ರಿಯಗಳೆಲ್ಲ ಆಗೋ ಜ್ಞಾನ, ನೀವು ಮುಟ್ಟೋದು ಮಾಡೋದು ಎಲ್ಲ ಜ್ಞಾನೇಂದ್ರಿಯಗಳು, 5 ಜ್ಞಾನಗಳು. ಮತ್ತು ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವುಗಳ ಜ್ಞಾನ. ಅದಕ್ಕೋಸ್ಕರನೇ ಇಲ್ಲಿ ಹೇಳುವಾಗ ಜ್ಞಾನಗಳು, ಧರ್ಮಭೂತ ಜ್ಞಾನಗಳು ಅಂತ ಹೇಳ್ತಾರೆ. ಆತ್ಮಗಳು ಪ್ಲೂರಲ್ ಇದೆಯಾ, ಸಿಂಗ್ಯುಲರ್, ಅದಕ್ಕೋಸ್ಕರನೇ. ಹಾಗೆ ಇರುವುಗಳು, ಇವೆಲ್ಲ ವ್ಯವಹಾರದಲ್ಲಿ. ಅದೇ ರೀತಿ ಇರವು, ಬರೀ ಇರವು. ಅದೇ ರೀತಿ ಅರಿವುಗಳು, ಜ್ಞಾನಗಳು, ಇವೆಲ್ಲ ಅವಸ್ಥೆ ಒಳಗಡೆ ವ್ಯವಹಾರದಲ್ಲಿ. ಆದರೆ ನಿಜವಾಗ್ಲೂ ಇರೋದು ಬರೀ ಅರಿವು. ಮತ್ತು ಆನಂದ, ನಾವಿನ್ನೂ ಆನಂದ ನೋಡಿಲ್ಲ. ಆನಂದದಲ್ಲೂ ಹೀಗೆ ತಗೋಬೇಕು. ನಮಗೆ ಪ್ರಪಂಚದಲ್ಲಿ ಯಾವುದು ಭೋಗಿಸಿದ್ರೂ ಆನಂದವೇ. ನೀವೊಂದು ಪ್ರಕೃತಿ ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಕೂಡ ಆನಂದ ಕೊಡ್ತಾ ಇರುತ್ತೆ. ಬಟ್ ಅದು ನಮ್ಗೆ ನೋಡೋ ಕಲೆ ಬರಬೇಕು. ಮತ್ತು ನೀವು ಏನೇ ನಾಲ್ಗೆಯಿಂದ ರುಚಿ ಮಾಡಿ, ನಿಜವಾಗ್ಲೂ ಆನಂದನೇ ಇರೋದು. ನಮ್ಗೆ ಅದರ ಟ್ರಿಕ್ ಗೊತ್ತಾಯಿತು ಅಂದರೆ ನೀವು ಯಾವಾಗ ಏನು ತಿಂತಾ ಇದ್ರೂ ಆನಂದವನ್ನು ಅನುಭವಿಸ್ಬೋದು. ಸೊ ನಾವಿದೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕಿದು. ಸದ್ಗುರುಗಳು ಅವರ ಆಶ್ರಮಕ್ಕೆ ಹೋದಾಗ ಅಲ್ಲಿ ಸನ್ಯಾಸಿಗಳು ಅಲ್ಲಿ ಸ್ವಲ್ಪ ದೂರದಲ್ಲಿ ಕೂತ್ಕೊತಾ ಇದ್ರು. ಅಲ್ಲಿ ಪ್ರತಿಯೊಬ್ಬರೂ ಕೂಡ ಕಣ್ಣು ಮುಚ್ಕೊಂಡು ತಿಂತಾ ಇದ್ರು. ನನಗೆ ಆವಾಗ ಅನ್ನಿಸ್ತು, ಅರೆ ಎಷ್ಟು ಚೆನ್ನಾಗಿದೆ ಅಂತ. ನಾವು ಏನು ತಿಂತೀವೋ ಅದರಲ್ಲಿ ಆನಂದ ಇದೆ. ಕಣ್ಣು ಮುಚ್ಚಿ, ತುಂಬ ಕಷ್ಟ ಇದೆ, ಏನು ಅಷ್ಟು ಸುಲಭ ಅಲ್ಲ. ಅವರು ಯಾತಕ್ಕೆ ಮುಚ್ಕೊತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನಿಸಿದ್ದಲ್ಲಿ, ಈಗ ನಾನು ಮಾವಿನಣ್ಣು ತಿನ್ನಲಿ, ಊಟ ಮಾಡಲಿ, ಒಂದು ಕಡೆ ಏಕಾಂತದಲ್ಲಿ ಕೂತ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ತಿಂತಾ ಇದ್ದರೆ ಆ ಆನಂದವನ್ನು ಸವಿಬೋದು. ಅಂದರೆ ಪ್ರಪಂಚದಲ್ಲಿ ನಾವು ಏನೇನು ಕರ್ಮೇಂದ್ರಿಯಗಳಿಂದಾಗಲಿ, ಜ್ಞಾನೇಂದ್ರಿಯಗಳಿಂದಾಗಲಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲದರಲ್ಲೂ ಆನಂದವೇ ಅನುಭವಿಸ್ತಾ ಇರ್ತೀವಿ. ಆದ್ದರಿಂದ ಇಲ್ಲೂ ಕೂಡ ಒರಿಜಿನಲ್ ಆನಂದ, ಡೂಪ್ಲಿಕೇಟ್ ಆನಂದ ಅಂತ ಹೇಳ್ತೀವಿ. ಆದರೆ ನಿಜವಾಗ್ಲೂ ನಾವು ವ್ಯವಹಾರದಲ್ಲಿ ಅನುಭವಿಸೋ ಆನಂದವು ಎಲ್ಲಿಂದ ಬರ್ತಾ ಇದೆ? ಸಾಲ ತಗೊಂಡ್ಬರ್ತಾ ಇದೆ, ನಮ್ಮ ಬರೀ ಆನಂದದಿಂದ. ಯಾರದು? ಹಾಗಾದರೆ ನಾನು ತಂದರೆ ಇರು ಬೇರೆ, ಅರಿವು ಬೇರೆ, ಆನಂದ ಬೇರೆ ಅಲ್ಲ, ಒಂದೇ. ಹೇಗೆ ಬೆಂಕಿ ಅಂತಂದರೆ ಸುಡೋದು, ಬೆಳಕು, ಶಾಖ ಅಂತ ಹೇಳ್ತೀವೋ ಹಾಗೆ ನಾನು ಅಂದರೆ 3 ಅಂತೇನಿಲ್ಲ, ಎಲ್ಲ ಒಂದೇ ಅಂತ ನಾವು ಹಿಂದೆ ನೋಡಿದ್ದೀವಿ ಅದನ್ನು. ಸೊ ಇಲ್ಲಿ ಇವರು ಏನು ಹೇಳಕ್ಕೆ ಬರ್ತಾರೆ? ಬರೀ ಅರಿವು ಆತ್ಮಸ್ವರೂಪ, ಮಿಕ್ಕಿರೋದು ಧರ್ಮಭೂತ ಜ್ಞಾನಗಳು ಅನ್ನೋದು ಅನಾತ್ಮ. ಆದರೆ ಅದಕ್ಕೆ ಅಸ್ತಿತ್ವ ಬಂದಿರೋದು ಇದರಿಂದ ಅಂತ ನಿನ್ನೆ ಪೂರ್ತಿ ನೋಡಿದ್ವಿ. ಅದಕ್ಕೋಸ್ಕರ ಅದರಲ್ಲಿ 2 ಜ್ಞಾನಗಳನ್ನ ಹೇಳ್ತಾರೆ ಅವರು. ಒಂದು ಸ್ವರೂಪ ಜ್ಞಾನ, ನಮ್ಮ ಆತ್ಮಜ್ಞಾನ, ಅರಿವು, ಅದು ಬರೀ ಅರಿವು ಅಂತೀವಿ. ಇನ್ನೊಂದು ಧರ್ಮಭೂತ ಜ್ಞಾನಗಳು, ಅದನ್ನು ಅನಾತ್ಮ ಅಂತ ಕರೀರಿ, ವ್ಯವಹಾರದಲ್ಲಿ ಅಂತ ಕರೀರಿ. ಮತ್ತು ಆ ಧರ್ಮಭೂತ ಜ್ಞಾನದಲ್ಲಿ ಅವಸ್ಥೆ ಒಳಗಡೆ ಅರ್ಧ ಡಜನ್ನು, ಅದರಲ್ಲಿ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಕಾಲ, ದೇಶ ಎಲ್ಲ, ಅವೆಲ್ಲವೂ ಪರಮಾತ್ಮನೇ ತೋರ್ಕೊತಾ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿವರೆಗೂ ಹಿಂದೆ ನೋಡಿದ್ವಿ. ಅವು ಸ್ವರೂಪ ಜ್ಞಾನಕ್ಕಿಂತ ಬೇರೆಯಾಗಿ ಇಲ್ಲ ಅನ್ನೋದನ್ನು ನಾವು ಕಂಡ್ಕೋಬೇಕು. ಹೇಗೆ ಹೇಳ್ತೀರಾ? ಎಚ್ಚರಕ್ಕೆ ಬರಲಿ ನೋಡೋಣ, ಬರೋಕ್ಕೆ ಹೋಗ್ತಾ ಇಲ್ಲ. ಹೋಗ್ಲಿ, ಎಚ್ಚರದ ಕನಸಿಗೆ ಬರಲಿ ನೋಡೋಣ, ಕನಸಿಗೆ ಬರೋಲ್ಲ. ಹೋಗ್ಲಿ, ಕನಸಿನಲ್ಲಿರೋದೇ ಸತ್ಯ ಅನ್ಬೇಡ, ಎಚ್ಚರಕ್ಕೆ ಬರಲಿ, ಬರೋದಿಲ್ಲ. ಹೋಗ್ಲಿ, ಇವೆರಡು ನಿದ್ದೆಗೆ ಬರುತ್ತಾ, ಬರೋದಿಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು? ಅದು ನಿಜವಾದ ಅರಿವು ಅಂತ ಹಿಂದೆ ತೋರಿಸ್ಕೊಟ್ರು. ಆದರೆ ನಾವು ಇಲ್ಲಿ
ಮಿಕ್ಕದವರೆಲ್ಲರೂ ಯಾರು ಈ ಹಿಂದೆ ಎಲ್ಲ ನೋಡ್ಕೊಂಡು ಬಂದ್ವಿ, ಈ ವಸ್ತು ಸತ್ಯತ್ವವಾದಿಗಳು ಅಂದರೆ ವಿಷಯ ಸತ್ಯತ್ವವಾದಿಗಳು, ವಿಜ್ಞಾನವಾದಿಗಳು ಅಂದರೆ ಬುದ್ಧಿಸಮ್ನವರು, ಮತ್ತು ನಮ್ಮ ದರ್ಶನಕಾರರು, ಮತ್ತು ಸೈಂಟಿಸ್ಟ್ಗಳು, ಮತ್ತು ವೆಸ್ಟರ್ನ್ ಫಿಲಾಸಫರ್ಸ್, ಈಸ್ಟರ್ನ್ ಫಿಲಾಸಫರ್ಸ್ ಎಲ್ಲರೂ ಕೂಡ ಬರೀ ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಎಚ್ಚರದಿಂದನೇ ಮೆಷರ್ ಮಾಡೋಕ್ಕೆ ಹೋಗ್ತಾರೆ, ಸಿಗ್ತಾ ಇಲ್ಲ. ಯಾಕೆ? ಎಚ್ಚರ ಪೂರ್ಣ ದೃಷ್ಟಿ ಅಲ್ಲ. ಯಾಕೆ? 24 ಗಂಟೆಯಲ್ಲಿ ನಾನು ಬರೀ ಎಚ್ಚರದಲ್ಲಿ ಮಾತ್ರ ಇರ್ತೀನ? ಕನಸ್ಗೂ ಹೋಗ್ತೀನಿ, ನಿದ್ದೆಗೂ ಹೋಗ್ತೀನಿ. ಮತ್ತು ಅವನು ಬಿಟ್ಬಿಟ್ಟು ಬರೀ ಇದೊಂದನ್ನೇ ನೋಡಿದ್ರೆ ಹೇಗೆ ಸಿಗುತ್ತೆ? ಅವ್ರು ಮಾಡಿದ್ದು ಅದೊಂದು ದೊಡ್ಡ ತಪ್ಪು ಅಂತ ತೋರಿಸಿದ್ರು. ಈಗ ನಾವು ಎಚ್ಚರದಿಂದ ಚಿಂತನೆ ಮಾಡಿದರೆ ನಮ್ಗೆ ಹಾಗೆ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವರೂಪ ಜ್ಞಾನಕ್ಕಿಂತ ಬೇರೆಯಾಗಿ ಅಲ್ಲಿ ಧರ್ಮಭೂತ ಜ್ಞಾನವೆಂಬುದೊಂದು ಇದೆಂದು ಸಿದ್ಧವಾಗುತ್ತದೆಯೇ ಅಂತ ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ. ಅಲ್ಲ ಸ್ವಾಮಿ, ನೀವೇನೋ ಹೇಳ್ತೀರಾ ಇಲ್ಲಿರೋದೆಲ್ಲ ಆತ್ಮಜ್ಞಾನ ಅಂತ, ಅದು ಹೇಗೆ ಹೇಳ್ತೀರಾ ಸ್ವಾಮಿ ಅಂತ ಪ್ರಶ್ನೆ ಇದ್ದೇ ಇರುತ್ತವರಿಗೆ. ಇಲ್ಲಿ ನಾವು ವಿಚಾರ ಮಾಡೋದಿದೆ ಅಂತ ಹೇಳಿ ನಿನ್ನೆ ಪೂರ್ತಿ ವಿಚಾರ ಮಾಡಿದ್ವಿ. ಈ ಅವಸ್ಥೆಗಳಲ್ಲಿರುವಂಥ ಜ್ಞಾನ ಮೊದಲು ಇರಲಿಲ್ಲ, ಆಮೇಲೆ ಬಂತು, ಮಕ್ಕಳಲ್ಲಿ ತೋಡ್ಕೊಂತು, ದೊಡ್ಡವರಾದ ಮೇಲೆ ಅದು ಬೆಳೀತು, ಇನ್ನೂ ದೊಡ್ಡವರಾದ ಮೇಲೆ ಅದು 60 ವರ್ಷಕ್ಕೆ ಅರಳು ಮರಳು ಅಂತ ಕಡಿಮೆ ಆಯಿತು. ನೋಡಿ, ಮೊದಲು ಇರಲಿಲ್ಲ ಜ್ಞಾನ, ಆಮೇಲೆ ಬಂತು, ಆಮೇಲೆ ಬೆಳೀತು, ಬದಲಾವಣೆ ಆಯಿತು, ಕಡಿಮೆ ಆಯಿತು, ಇಲ್ದಂಗೆ ಆಯಿತು. ಜ್ಞಾನ ಹೀಗಾಗುತ್ತಾ? ಆದರೆ ಇವೆಲ್ಲ ಇಷ್ಟು ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ಯಾತ್ರಿಂದ ಕಂಡುಕೊಂಡ್ರಿ? ಅದು ನಿಜವಾದ ಅರಿವು, ನಿಜವಾದ ಜ್ಞಾನ ಅಂತಾರೆ. ಆದ್ದರಿಂದ ಇವು ಹುಸಿ ತೋರಿಕೆಯ ಅರಿವುಗಳು ಅಂತ ಹೇಳ್ತಾರೆ. ಅಂದರೆ ನಾವು ವ್ಯವಹಾರದಲ್ಲಿ ನೋಡಿದ್ದು ಪ್ರಾತಿಭಾಸಿಕ ಅರಿವು ಮತ್ತು ವ್ಯಾವಹಾರಿಕ ಅರಿವು, ಇವೆಲ್ಲ ಪ್ರಾತಿಭಾಸಿಕ ವ್ಯಾವಹಾರಿಕ ಅರಿವು ದೃಶ್ಯ ಪ್ರಪಂಚದಲ್ಲಿ. ಇನ್ನು ಪಾರಮಾರ್ಥಿಕ ಅರಿವು ಅದೇ ಇರೋದು, ಅದೇ ಹೀಗೆ ತೋರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಜ್ಞಾನವು ತನ್ನ ಹುಟ್ಟುಹಂದುಗಳನ್ನು ತಾನೇ ಅರಿತುಕೊಳ್ಳಲಾರದು ಅಲ್ವಾ? ನಮ್ಮ ಎಚ್ಚರದಲ್ಲಿ ಹುಟ್ಟುವಂಥ ಜ್ಞಾನ ಅದು ಮೊದಲು ಇರಲಿಲ್ಲ, ಆಮೇಲೆ ಹುಟ್ಟಿತು, ಬೆಳೀತು, ಆಮೇಲೆ ಅದು ಕಡಿಮೆ ಆಯಿತು. ಇವೆಲ್ಲ ಹೇಳಿದ್ರೆ ಅದಷ್ಟು ಕದೆ ತಿಳ್ಕೊಳಕ್ಕೆ ಬರುತ್ತಾ? ಅದರ ಹಿಂದೆಗಡೆ ಅವರ ಅಪ್ಪ ಇದ್ದಾನೆ, ಅವನಿಂದ ತಿಳ್ಕೋಬೇಕು ಅಂತ ಸ್ಪಷ್ಟತೆ ಬಂತು ನಮಗೆ. ಮತ್ತಿನ್ನೊಂದು ತಪ್ಪೇನು ಮಾಡ್ತಾ ಇವರು ಅಂತಂದರೆ, ಈ ನಮ್ಮ ಆತ್ಮದ ಅರಿವು ಅಥವಾ ನಿಜವಾದ ಅರಿವನ್ನು ಅದು ಶಕ್ತಿ ಉಳ್ಳದ್ದು ಅಂತ ಮಾಡಾಕ್ಬಿಡ್ತಾರೆ ಇವರು. ಶಕ್ತಿ ಅಂತ ತೊಗೊಂಡ್ಬರ್ತಾರೆ, ತಪ್ಪದು, ಆಗೋದಿಲ್ಲ. ಈಗ ಶಕ್ತಿ ಅಂತ ಎಲ್ಲಿ ಹೇಳ್ತಾರೆ? ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು. ಎಲ್ಲಿರುತ್ತದು? ವ್ಯವಹಾರದಲ್ಲಿರುತ್ತೆ, ಅನಾತ್ಮದಲ್ಲಿರುತ್ತೆ. ಮ್ಯಾಟರ್ ಆ್ಯಂಡ್ ಎನರ್ಜಿ. ಆತ್ಮ ಬಂದಿದೆ ಶಕ್ತಿನ. ಈಗ ನೋಡ್ರಿ, ಎಚ್ಚರದಲ್ಲಿ ನನಗೆ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ ಹೀಗೆಲ್ಲ ಹೇಳ್ಕೊತಾ ಬರ್ತಾರೆ. ದೇಹ ಶಕ್ತಿ ಮೊದಲು ಅಷ್ಟಿರಲಿಲ್ಲ, ಆಮೇಲೆ ಬೆಳೀತು, ವಯಸ್ಸಾದ ಶಕ್ತಿ ಕಡಿಮೆ ಆಗ್ತಾ ಬಂತು. ಅದೇ ರೀತಿ ನೀವು ಇಂದ್ರಿಯಗಳಲ್ಲಿ ತಗೊಳ್ರಿ, ಮನಸ್ಸಿನಲ್ಲಿ ತಗೊಳ್ರಿ, ಬುದ್ಧಿಲಿ ತಗೊಳ್ರಿ, ಚಿತ್ತದಲ್ಲಿ ತಗೊಳ್ರಿ. ಮೊದಲು ನೆನಪಾಗ್ತಾ ಇತ್ತು, ನೆನಪು ಬರೋದೇ ಇಲ್ಲ. ಹೊಳೆ ನರಸೀಪುರ ಸ್ವಾಮಿಗಳು ಕೋನ್ಕೋನಲ್ಲಿ ಸಾಂಸ್ಕ್ರಿಟ್ನಲ್ಲೇ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಅಂತ ಭಗವತ್ಪಾದರು ಹೇಳ್ತಾರೆ, ಮರ್ತು ಹೋಗ್ತಾ ಇತ್ತು ಅಂತಾರೆ. ಇದು ಈ ಥರ ಜ್ಞಾನ. ಅಂದರೆ ಇದು ಶಕ್ತಿ ಅಂತಂದರೆ ಹಿಂಗೆ ಏರುಪೇರಾಗ್ತಾ ಇರುತ್ತೆ. ಆದರೆ ನಮ್ಮ ನಿಜವಾದ ಸ್ವರೂಪದ ಅರಿವು ಶಕ್ತಿ ಉಳ್ಳದ್ದು, ಅದೆಲ್ಲ ಹೊಂದೋದಿಲ್ಲ. ಆದ್ದರಿಂದ ಶಕ್ತಿ ಉಳ್ಳದ್ದೆಂದು ಎಂದಿಗೂ ಇರುವ ಸ್ವರೂಪ ಜ್ಞಾನಕ್ಕೆ ಈ ಶಕ್ತಿ ಇಲ್ಲವೆಂದು ಕಲ್ಪಿಸಬೇಕಾಗುತ್ತೆ. ಅದಕ್ಕೆ ಯಾವ ಶಕ್ತಿ ಏನಿಲ್ಲ. ಆದ್ದರಿಂದ ಆ ತಿಳ್ಕೊಳ್ಳೋದ್ರಿಂದ ಅದು ಎಷ್ಟರ ಮಟ್ಟಿಗೆ ಹೊಂದೋದಿಲ್ಲ ಅಂತಾರೆ. ಆದ್ದರಿಂದ ಜ್ಞಾನವು ಸ್ವರೂಪ ಧರ್ಮಭೂತ ಜ್ಞಾನ. ಅದಾಯಿತು. ಇನ್ನು ಈಗ ಇನ್ನೂ ಒಂದು ಹೇಳ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ, ಇದು ನಮ್ಗೆ ಅರ್ಥ ಆಗೋದಕ್ಕೆ. ಸೂರ್ಯ ನೆನೆ ಕೊಟ್ಟರು, ಸೂರ್ಯ ಇರ್ತಾನೆ, ಮೋಡ ಮುಚ್ಕೊಂಡ್ಬಿಡುತ್ತೆ.
ಮುಚ್ಕೊಂಡ್ಬಿಟ್ಟಿದ ತಕ್ಷಣ ಸೂರ್ಯ ನಮಗೆ ಇಲ್ಲ ಅಂತ ಹೇಳ್ತೀವಿ, ಸೂರ್ಯ ಕಾಣಿಸೋಲ್ಲ ಅಂತ ಹೇಳ್ತೀವಿ. ಆದರೆ ನೀವು ಯಾವ ಬೆಳಕಿನಿಂದ ನೋಡ್ತಾ ಇದ್ದೀರಾ? ಸೂರ್ಯ ಇದ್ದದ್ದು, ಸೂರ್ಯನ ಮೋಡಗಳು ಮುಚ್ಚಿದ್ದು ಅದೇ ಬೆಳಕಿನಿಂದ ನೋಡ್ತಾ ಇದ್ದೀರಾ. ಹಾಗೆ ದೃಶ್ಯ ಪ್ರಪಂಚದಲ್ಲಾಗಲಿ ಅದೃಶ್ಯ ಪ್ರಪಂಚದಲ್ಲಾಗಲಿ ಅದನ್ನು ಪರಮಾತ್ಮನ ಬೆಳಕಿನಿಂದಲೇ ನಾವು ನೋಡ್ತಾ ಇರ್ತೀವಿ. ಇದರಂತೆ ನಮ್ಮ ಸ್ವರೂಪ ಜ್ಞಾನವು ಅರಿವಿನ ಬೆಳಕಾಗಿರುವುದು. ತನ್ನ ಎದುರಿಗೆ ಯಾವುದೇ ವಿಷಯಾಕಾರ ಬಂದರೂ ಅದನ್ನು ಬೆಳಗ್ತಾ ಇರುತ್ತೆ. ಹಾಗೆ ಮತ್ತು ಇಲ್ಲಿ ವ್ಯವಹಾರದಲ್ಲಿ ದೃಶ್ಯ ಪ್ರಪಂಚದಲ್ಲಿ ನಮಗೆ ವೃತ್ತಿಯ ಉಪಾಧಿಯಿಂದ ತೋರ್ಬರೋ ಜ್ಞಾನಕ್ಕೆ ವೃತ್ತಿ ಜ್ಞಾನ ಅಂತೀವಿ. ಅದನ್ನು ಹೇಳಿದ್ವಿ ನೆನ್ನೆ. ವೃತ್ತಿ ಜ್ಞಾನ ಪ್ರತ್ಯಯದ ಜ್ಞಾನ, ಅಥವಾ ಇಂಗ್ಲೀಷ್ನಲ್ಲಿ ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ನಾನೊಂದು ವಸ್ತು ನೋಡಿದ ತಕ್ಷಣ ಅದರ ಪ್ರತ್ಯಯ ಅಥವಾ ವೃತ್ತಿ ಮೂಡುತ್ತೆ ಅಂತ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅದೆಲ್ಲ ಆಯಿತು. ಆದರೆ ಎಚ್ಚರದಲ್ಲಿ ಈ ಥರ ಜ್ಞಾನಗಳಾಗ್ತಾ ಇರುತ್ತೆ ದೃಶ್ಯ ಪ್ರಪಂಚದಲ್ಲಿ. ಆದರೆ ಇಲ್ಲಿ ಪ್ರತ್ಯಯ ಮೂಡಬೇಕು, ಅವಸ್ಥೆ ಒಳಗಡೆ ಇರಬೇಕು, ಇವು ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಇದಕ್ಕೆ ಕಾರ್ಯಕಾರಣ ಭಾವ ಹೊಂದುತ್ತಾ ಇರುತ್ತೆ, ಇಷ್ಟೆಲ್ಲ ಇರಬೇಕು. ಮತ್ತು ಇದಕ್ಕೆ ಹೊರಗಡೆದು ಆದಿ ದೈವಿಕದ್ದೋ ಆದಿ ಭೌತಿಕದ್ದೋ ಯಾವುದೋ ಒಂದು ಬೆಳಕಿರಬೇಕು, ಹಿಂಗೆಲ್ಲ ಹೇಳ್ತಾ ಇರ್ತೀವಿ. ಆದ್ದರಿಂದ ಇದು ಅವಸ್ಥೆ ಒಳಗಡೆ. ಆದರೆ ನಮ್ಮದು ಇಂಥ ವೃತ್ತಿ ಜ್ಞಾನ ಅಲ್ಲ. ಇದಕ್ಕೆ ನಮ್ಮದು ಘಡನಿದ್ರೆಯಲ್ಲಿರುವಂಥದ್ದು ನಿರ್ವಿಕಲ್ಪ ಜ್ಞಾನ, ನಿರ್ವಿಕಲ್ಪ ಅನುಭವ. ಇದು ಸವಿಕಲ್ಪ ಅನುಭವ ಇಲ್ಲಿ. ಆದ್ದರಿಂದ ಎರಡಕ್ಕೂ ಇಷ್ಟು ವ್ಯತ್ಯಾಸ ಆಯಿತು. ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದರು. ಒಬ್ಬ ರಾಮರಾಯ ಅಂತ ಇರ್ತಾನೆ, ಮೀಸೆ ಬಿಟ್ಟಿರ್ತಾನೆ, ಜನವರ ಹಾಕ್ಕೊಂಡಿರ್ತಾನೆ, ಜುಟ್ಟು ಬಿಟ್ಟಿರ್ತಾನೆ. ಅವನು ಸನ್ಯಾಸ ತಗೊತಾನೆ, ಸತ್ಯಾನಂದ ಸ್ವಾಮಿಗಳಾಗ್ತಾರೆ ಅಂತ ಇಟ್ಕೊಂಡ್ರೆ. ಈಗ ಅವನೇನು ಮಾಡ್ತಾನೆ? ಆ ಜನವಾರ, ಮೀಸೆ, ಜುಟ್ಟು ತೆಗೆದು ಬಿಡ್ತಾನೆ, ಸನ್ಯಾಸಿ ಆಗ್ತಾನೆ ಅಷ್ಟೇ. ಈಗ ಮೊದಲು ಯಾರಿದ್ರೋ ಅವರೇ. ಆದರೆ ಅವನ ಉಪಾಧಿಗಳು ಅಂದರೆ ಗಡ್ಡ ಅಥವಾ ಮೀಸೆ, ಕೂದಲು, ಜನವಾರ ಇವು ಹೋಯ್ತೆ ಹೊರತು ಅವನೇ ನಿಜವಾಗ್ಲೂ ಹೋಗ್ಬಿಡ್ತಾನ. ಹಾಗೆ ಎಚ್ಚರ ಕನಸುಗಳಲ್ಲಿ ಇವು ಜ್ಞಾನಗಳು ಈ ರೀತಿ ಇರುತ್ತೆ, ಆದರೆ ನಮ್ಮ ನಿಜವಾದ ಜ್ಞಾನ ಅದೇ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಆತ್ಮನ ಜ್ಞಾನ ನಾಶ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ನಿನ್ನೆ ಇಲ್ಲಿವರೆಗೂ ನೋಡಿದ್ವಿ. ಇವಾಗ ಮುಂದಕ್ಕೆ ಹೋಗೋಣ. ಜಾಗೃತ ಅವಸ್ಥೆಯಲ್ಲಿ ಹೆಚ್ಚಿನ ಅಭಿಮಾನ ಇರೋರಿಗೆ ಈ ಮೇಲಿನ ಸಿದ್ಧಾಂತ ಬೇಗ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು ಕನಸಂದರೆ ಬರೀ ಸುಳ್ಳು, ನಿದ್ದೆ ಅಂದರೆ ಬರೀ ವೇಸ್ಟ್ ಅಂತ ಮೊದಲೇ ಫಿಕ್ಸ್ ಮಾಡಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರು ನನಗಿದರ ಅರಿವು ಆಯಿತು ಎಂಬ ರೂಪದಲ್ಲಿ ಆಗುವ ಎಚ್ಚರದ ಅನುಭವವನ್ನೇ ಮುಖ್ಯವಾಗಿಟ್ಕೊಂಡು ನೋಡ್ತಾ ಇರೋದರಿಂದ ಅವರಿಗೆ ಜ್ಞಾನಕ್ಕೆ ಆಶ್ರಯವಾಗಿರುವ ತಾನು, ಜ್ಞಾತೃತ್ವ, ಬೇರೆ, ಅವನಿಗಿಂತ ಆಗಾಗ ಹೊರತೋರಿಕೊಳ್ಳುವ ಜ್ಞಾನ ಪ್ರಭೆಯೇ ಬೇರೆ. ಅಂದರೆ ನಮಗೆ ವ್ಯವಹಾರದಲ್ಲಿ ಏನೇ ಜ್ಞಾನ ಆಗಬೇಕಾದ್ರೆ ತ್ರಿಪುಟಿಯಿಂದ ಆಗಬೇಕು. ಜ್ಞಾತೃ, ಜ್ಞಾನ, ಜ್ಞೇಯ, ಜ್ಞಪ್ತಿ ಅಂತ. ಆದರೆ ನಮ್ಮ ಆತ್ಮನ ಜ್ಞಾನ ಆಗಬೇಕಾದ್ರೆ ಅಥವಾ ಆತ್ಮನ ಬರೀ ಅರಿವು ಈ ರೀತಿದಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೊ ಅವ ಎಚ್ಚರದ ದೃಷ್ಟಿಯಿಂದ ನೋಡೋರಿಗೆ ಇದರಲ್ಲೇ ಅವ್ರಿಗೆ ವಿಶ್ವಾಸ. ಆದ್ದರಿಂದ ಜ್ಞಾನ ಅಂತನ್ನೋದು ನಮ್ಮಲ್ಲಿರುವ ಒಂದಾನೊಂದು ಶಕ್ತಿ, ಅದು ಸುಷುಪ್ತಿಯಲ್ಲಿ ಅವ್ಯಕ್ತವಾಗಿರುತ್ತೆ. ನೋಡ್ರಿ, ಜ್ಞಾನವನ್ನು, ನಿಜವಾದ ಜ್ಞಾನ ಅಥವಾ ಆತ್ಮನ ಜ್ಞಾನವನ್ನು ಶಕ್ತಿ ಅಂತ ಕರೆಯೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಗಾಢನಿದ್ರೆಯಲ್ಲಿ ಅವ್ಯಕ್ತ, ಎಚ್ಚರದಲ್ಲಿ ವ್ಯಕ್ತ, ಹಿಂಗೆಲ್ಲ ಕರಿತಾ ಇರ್ತೀವಿ ನಾವು ಅಂತ ಹೇಳ್ತಾರೆ ಅವರು. ಜಾಗ್ರತ ಸ್ವಪ್ನಗಳಲ್ಲಿ ವ್ಯಕ್ತವಾಗುತ್ತೆ, ಸುಷುಪ್ತಿಯಲ್ಲಿ ಗಾಢನಿದ್ರೆಯಲ್ಲಿ ಅದು ಅವ್ಯಕ್ತವಾಗಿರುತ್ತೆ ಅಂತ ಇಟ್ಟುಕೊಳ್ಳಬಹುದೆಂದು ಕೂಡ ಅವರು ಎಣಿಸಬಹುದಾಗಿರುತ್ತೆ. ಆದರೆ
ಜ್ಞಾನದಲ್ಲಿ ಜ್ಞಾನ, ಜ್ಞಪ್ತಿ, ಜ್ಞಾತೃ, ಜ್ಞಾನ, ಜ್ಞೇಯ, ಜ್ಞಪ್ತಿ ಅನ್ನೋ ಭೇದ ವ್ಯವಹಾರಕ್ಕೆ ತೋರುತ್ತೆ ಹೊರತು ಪರಮಾರ್ಥದಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ವರೂಪ, ಉತ್ಪತ್ತಿ, ಆಶ್ರಯ ಮುಂತಾದವುಗಳ ವಿಚಾರದಲ್ಲಾಗುವ ತೊಡಕುಗಳನ್ನು ನಾವು ಹಿಂದೆ ತಿಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿರುವ ಸೌಕರ್ಯವನ್ನು ಮೇಲೆ ತಿಳಿಸಿಕೊಟ್ಟಿರುತ್ತೇವೆ. ಜ್ಞಾನದ ಹುಟ್ಟುಹಂದುಗಳನ್ನು ಅರಿಯುವುದಕ್ಕೆ ಹೇಗೆ ಮತ್ತೊಂದು ಜ್ಞಾನವು ಬೇಕೋ, ಈಗ ಎಚ್ಚರದಲ್ಲಿ ನನಗೊಂದು ಜ್ಞಾನ ಬಂತು ಅಂತ ಇಟ್ಕೊಳ್ರಿ, ಅದೇ ಆ ಜ್ಞಾನವನ್ನು ಅರಿಯೋಕ್ಕಾಗುತ್ತಾ? ಆಗೋದಿಲ್ಲ. ಈಗ ಕಣ್ಣುಗಳು ನೋಡುತ್ತೆ, ನೋಡಿದ ತಕ್ಷಣ ಕಣ್ಣು ಹೊರಗಡೆ ಇರೋ ವಸ್ತುನ ನೋಡುತ್ತೆ ಅಂದರೆ ಬರೀ ಆಕಾರ ನೋಡುತ್ತೆ, ಬಣ್ಣ ನೋಡುತ್ತೆ. ಕಣ್ಣು ನೋಡೋಕ್ಕೆ ಬರೋಲ್ಲ. ಹೋಗ್ಲಿ, ಕಿವಿ ಶಬ್ದ ಏನಾದರೂ ಕಣ್ಣು ಕೇಳುತ್ತಾ ಅಂದರೆ ಅದು ಕೇಳೋಕ್ಕೆ ಬರೋಲ್ಲ. ಹಾಗಾದರೆ ಕಣ್ಣಿಗೆ ಹಿಂದಡಿಕೆ ಇರೋ ಮನಸ್ಸು ನೋಡಬೇಕು. ನಾವು ಹೀಗೆ ಹಿಂದೆಂದಕ್ಕೆ ಹೋಗಿದ್ದು ಗೊತ್ತಿದೆ. ಮನಸ್ಸಿಗಿಂತ ಬುದ್ಧಿ, ಬುದ್ಧಿಗಿಂತ ಚಿತ್ತ, ಚಿತ್ತಕ್ಕಿಂತ ಅಹಂಕಾರ, ಅಹಂಕಾರಕ್ಕಿಂತ ನಮ್ಮ ನಿಜವಾದ ಜ್ಞಾನ ಸ್ವರೂಪವೇ ಇದಕ್ಕೆಲ್ಲ ಹಿಂದಡಿಕೆ ಇದೆ ಅಂತ ನೋಡಿದ್ದು ಆಯಿತು. ಇಲ್ಲಿ ಒಬ್ಬರು ಒಪ್ಪಿರುವ ಸ್ವರೂಪ ಜ್ಞಾನವೇ ವಿಷಯದ ಪ್ರಕಾಶಕ್ಕೆ ಸಾಕಾಗಿದ್ದಾಗ, ಮತ್ತು ಒಂದು ಜ್ಞಾನದಲ್ಲಿ ಉಪಾಧಿ ವಶದಿಂದ ತ್ರಿಪುಟಿ ಇವುಗಳನ್ನೆಲ್ಲ ಹೇಳ್ತಾ ಇರ್ತೀವಿ ನಾವು. ಜ್ಞಾತೃತ್ವ, ಜ್ಞಾನತ್ವ, ಜ್ಞಪ್ತಿತ್ವ, ವ್ಯಕ್ತಿತ್ವ, ಅವ್ಯಕ್ತ, ದೃಶ್ಯ ಪ್ರಪಂಚದಲ್ಲಿ ವ್ಯಕ್ತತ್ವ, ನಿದ್ದೆಯಲ್ಲಿ ಅವ್ಯಕ್ತ ಕಾಣಿಸೋದಿಲ್ಲ, ಮುಂತಾದ ವ್ಯವಹಾರಗಳು ಮಾಡ್ತಾ ಇರ್ತೀವಿ. ಜ್ಞಾನ ಬಹುತ್ವವನ್ನು ಕೂಡ ನಾವು ಕಲ್ಪಿಸ್ತಾ ಇರ್ತೀವಿ, ಜ್ಞಾನಗಳು ಅಂತ. ಅವು ಹೆಚ್ಚಿನ ಧರ್ಮಭೂತ ಜ್ಞಾನಗಳಾಗಿರುತ್ತೆ. ಅದೇನೋ ಸರಿ, ವ್ಯವಹಾರಕ್ಕೆ ತಪ್ಪಿಲ್ಲ, ಮಾಡ್ಕೊಂಡು ಹೋಗ್ಬೋದು. ಆದರೆ ಸೂರ್ಯನು ಪ್ರಕಾಶ ಸ್ವರೂಪನೇ ಆಗಿದ್ದರೂ ಅವನ ಪ್ರಕಾಶ ರೂಪವಾದ ಕಿರಣಗಳು ಇರುವಂತೆ ಜ್ಞಾನ ಸ್ವರೂಪನೇ ಆಗಿರುವ ಆತ್ಮನಿಗೆ ಜ್ಞಾನರೂಪವಾದ ಕಿರಣಗಳು ಏತಕ್ಕಿರಬಾರ್ದು? ಕೆಲವರು ಇದೊಂದು, ಹೇಗೆ ನಮ್ಮ ಆತ್ಮನಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೋ ಹಾಗೆ ಈ ಸೂರ್ಯನಿಗೆ ಕಿರಣಗಳಿದೆ. ಈಗ ಸೂರ್ಯ ಅಲ್ಲಿರ್ತಾನೆ, ಸೂರ್ಯ ನಮ್ಮ ಹತ್ರಕ್ಕೆ ಬರೋಲ್ಲ, ಸೂರ್ಯನ ಕಿರಣಗಳು ನಮಗೆ ಬರುತ್ತೆ. ಹಾಗೆ ಅವರೇ ಹೇಳ್ತಾರೆ. ಆದ್ದರಿಂದ ಆತ್ಮ ಏನು ಬರೋದಿಲ್ಲ, ಆತ್ಮನ ಕಿರಣಗಳಿಂದ ನಮಗೆ ಬರುತ್ತೆ ಅಂತ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಈಗ ನಾವು ಯಾವಾಗ ಈ ಎಕ್ಸಾಂಪಲ್ ನಾವು ಆತ್ಮನಿಗೆ ಒಪ್ಸಕ್ಕೆ ತಗೊಂಡ್ಬಿಡ್ತೀವೋ, ಈಗ ಅದೇ ಸೈಂಟಿಸ್ಟ್ಗಳು ಸೂರ್ಯ ಪ್ರತಿದಿನ ಬೆಳಕು ಕೊಟ್ಟು ಹೀಗೆ ಕೆಲವು ಕೋಟಿ ವರ್ಷಗಳಾದರೆ ಸೂರ್ಯನಲ್ಲಿ ಮಾರ್ಪಾಡಾಗುತ್ತೆ. ಯಾಕೆಂದರೆ ಅವನ ಅನಾತ್ಮ, ಮತ್ತು ಅವನ ಕಿರಣಗಳು ಮುಟ್ಟಬೇಕಾದ್ರೆ ದೇಶ ಕಾಲ ಬೇಕು ನೋಡ್ರಿ. ಆ ಕಿರಣಗಳು ಸೂರ್ಯನಿಂದ ಇಲ್ಲಿಗೆ ಬರಬೇಕಾದ್ರೆ ಬೆಳಕಿನ ವೇಗ 86,000 ಮೈಲಿಗಳು ಪರ್ 86 ಲಕ್ಷ ಮೈಲಿಗಳು ಅಂತೇನೋ ಹೇಳ್ತಾರೆ. 86,000 ಮೈಲ್ಸ್ ಪರ್ ಮಿನಿಟ್ ಏನೋ ಹೇಳ್ತಾರೆ, ಪರ್ ಸೆಕೆಂಡ್. ನೋಡ್ರಿ, ಅಷ್ಟು ವೇಗವಾಗಿ ಬರುತ್ತೆ ಸೂರ್ಯನಿಂದ. ಅಲ್ಲಿಗೇನಾಯಿತು? ಕಾಲದ ಹಂಗಿದೆ ಅಂತಾಯಿತು. ನಿಮ್ಮ ಆತ್ಮನಿಗೂ ಏನಾದರೂ ಹಂಗೇನಾದರೂ ಹೋಲ್ಸ್ಕೊಂಡ್ಬಿಟ್ರೆ, ಆತ್ಮ ಅನ್ನೋದು ಸೂರ್ಯ ಇದ್ದಂಗೆ, ಅವನಿಂದ ಕಿರಣಗಳು ಬರುತ್ತೆ ಅಂತ ಏನಾದರೂ ಮಾಡ್ಕೊಂಡ್ಬಿಟ್ರೆ ಈ ರಾಮಾಯಣ ಬರುತ್ತೆ. ಮತ್ತು ಅಲ್ಲಿ ಕಾಲ ಅದು ಅಲ್ಲಿ ಬಿಟ್ಟು ಇಲ್ಲಿಗೆ ಬರೋದಕ್ಕೆ ಎಷ್ಟೊತ್ತಾಯಿತು, ಹಿಂಗೆಲ್ಲ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ನಾನೆಷ್ಟೋ ಸಾರಿ ಪ್ರಶ್ನೆ ಕೇಳ್ಕೊತಾ ಇರ್ತೀವಿ ನಾವೇ ಅಲ್ವಾ? ಸ್ವಾಮಿ, ಇಲ್ಲಿಂದ ನಿದ್ದೆಗೆ ಹೋಗಬೇಕಾದ್ರೆ ಎಷ್ಟು ದೂರ ಇದೆ ಸ್ವಾಮಿ? ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ? ಏನು ಸೈಕಲ್ನಲ್ಲಿ ಹೋಗ್ತೀರಾ, ಕಾರ್ನಲ್ಲಿ ಹೋಗ್ತೀರಾ, ಏರೋಪ್ಲೇನಲ್ಲಿ ಹೋಗ್ತೀರಾ, ಅಥವಾ ಕನಸಿಗೆ ಎಷ್ಟು ದೂರ ಇದೆ? ಕನಸು ಎಷ್ಟು ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ ಅಂತ ಕೇಳಿದ್ರೆ ಅದು ಹೊಂದೋದು ಇಲ್ಲ ಅಲ್ವಾ? ಹಿಂದೆ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ನಮ್ಮ ತಾತ ಒಬ್ಬರು ಸತ್ತೋಗ್ಬಿಟ್ಟಾಗ ಗರುಡು ಪುರಾಣ ಓದ್ಸೋಕ್ಕೆ ಕರೆಸ್ತಾ ಇದ್ರು. ಪಾಪ ಅವರು ಓದ್ತಾ ಸ್ವರ್ಗ ಹಾಗೆ ಸ್ವಾಮಿ ಎಷ್ಟು ಮೈಲಿ ಇದೆ ಸ್ವಾಮಿ ಅಂತ ನಾನು ಕೇಳಿಬಿಟ್ಟಿದ್ದೆ. ಎಲ್ಲರೂ ನಗ್ತಾ ಇದ್ರು ಹಾಗೆ ಅಂತ ಅಂದ್ಬಿಟ್ಟು. ಹೀಗೆ ನಾವು ಯಾವಾಗ ಆ ಥರ, ಇಲ್ಲಿ ದೃಷ್ಟಾಂತ ದ್ರಾಷ್ಟಾಂತಿಕೆ ಒಂದು ವ್ಯತ್ಯಾಸ ಇರುತ್ತೆ. ನಾವು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ದೃಷ್ಟಾಂತ ಅಂದರೆ
ಗುರು ಶಿಷ್ಯ ಅಥವಾ ಹೇಳೋರು ಕೇಳೋರು ಇಬ್ಬರಿಗೂ ಗೊತ್ತಿರೋ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಹಾವು ಹಗ್ಗ ಇಬ್ಬರಿಗೂ ಗೊತ್ತು, ಒಡವೆ ಚಿನ್ನ. ಅದೇ ರೀತಿ ಸೂರ್ಯ ಕಿರಣಗಳು ಇವೆಲ್ಲ. ಇನ್ನು ಆತ್ಮ ನಮ್ಗೆ ಯಾರಿಗೂ ಕಂಡಿರಲ್ಲ. ಅದಕ್ಕೋಸ್ಕರ ನಮಗೆ ಗೊತ್ತಿರೋ ಎಕ್ಸಾಂಪಲ್ಲಿಂದ ಯಾವುದೋ ಒಂದು ಅಂಶ ಅದಕ್ಕೆ ಸೂಟ್ ಆಗುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ನಾವು ಪೂರ್ತಿ ತಗೊಳಕ್ಕೆ ಹೋಗಬಾರ್ದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ. ಆದ್ದರಿಂದ ಆದರೆ ಇಲ್ಲಿ ದೃಷ್ಟಾಂತಕ್ಕೆ ಹೋಲಿಕೆ ಇರೋದಿಲ್ಲ. ಸೂರ್ಯನವನ ಪ್ರಭೆ ಎಲ್ಲವೂ ಬೆಳಕು ಒಂದೇ ನೋಡ್ರಿ, ಸೂರ್ಯನ ಪ್ರಭೆ ಇವೆಲ್ಲ ದ್ರವ್ಯ ಅಂತಂದ್ರೆ ಏನು? ಯಾವುದಾದ್ರೂ ಒಂದು ವಸ್ತು ವ್ಯವಹಾರದಲ್ಲಿ ಇರಬೇಕಾದ್ರೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಅಭಾವ, ಭಾವ ಹಿಂಗೆಲ್ಲ ಹೇಳ್ಬಿಡ್ತಾರೆ ವೈಶೇಷಿಕರು. ಅದು ಯಾವಾಗ ಅದು ಕಾಲ ದೇಶದಲ್ಲಿ ಇದೆಯೋ ಅನಾತ್ಮ ಆಗ್ಬಿಡುತ್ತೆ, ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅದು ದ್ರವ್ಯ ಅಂತ ಕರೆಸ್ಕೊಳುತ್ತದು. ಮತ್ತು ಅದರಲ್ಲಿ ಶಕ್ತಿ, ಕಿರಣಗಳು, ಟೈಮು ಎಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದು ಇಟ್ಕೋಬಾರ್ದು. ಮತ್ತೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಸೂರ್ಯ ಹೀಗೆ ಬೆಳಕು ಕೊಟ್ಟು ಒಂದು ಸಾರಿ ಇಲ್ದಂಗೆ ಆಗ್ಬಿಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಸೊ ಈ ಆದಿ ದೈವಿಕವಾಗಿ ನಾವು ತಗೊಂತೀವಲ್ಲ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಈ ಭೂಮಿ, ಪಂಚಭೂತಕವಾಗಿ ಎಲ್ಲ ಇವನ್ನ ಪರಿಣಾಮ ನಿತ್ಯತ್ವ ಅಂತಾರೆ. ಯಾಕೆ ಅಂದರೆ ಇದು ಸತ್ಯಯುಗದಲ್ಲೂ ಇದೇ ಪ್ರಪಂಚ, ಇದೇ ಸೂರ್ಯ. ಈಗ ಕಲಿಯುಗ ಬಂದರೂ ಅದೇ ಸೂರ್ಯ, ಅದೇ ಪ್ರಪಂಚ, ಅದೇ ಗಾಳಿ ಎಲ್ಲ ಆಗಿದೆ. ಇಲ್ಲಿ ನಮಗೆ ನೋಡಿದಾಗ ಇದು ನಿತ್ಯವಾಗಿದೆ ಅಂತ ಅನಿಸ್ಬಿಡುತ್ತೆ. ಆದರೂ ಇದಕ್ಕೆ ಹೋಲಿಸಿದ್ರೆ ನಮ್ಮ ಶರೀರಕ್ಕೆ ತುಂಬ ನಿತ್ಯ ಇರುತ್ತೆ. ನಮ್ಮ ಶರೀರ 100 ವರ್ಷ ಇರ್ಬೋದು. ಮತ್ತು ಇದನ್ನೆಲ್ಲ ಲೆಕ್ಕ ಹಾಕಿದ್ದಾರೆ. ಅವನ್ನೆಲ್ಲ ಯಾವಾಗಲಾದರೂ ಒಂದು ಸಾರಿ ಹೇಳೋಣ. ಬ್ರಹ್ಮನ ಆಯಸ್ಸು 1 ದಿನ, ಹಂಗೆ ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ನಮಗೆ 1 ತಿಂಗಳಾದರೆ ಪಿತೃಗಳಿಗೆ 1 ದಿವಸನಂತೆ. ನಮಗೆ 1 ವರ್ಷ ಆದರೆ ದೇವತೆಗಳಿಗೆ 1 ದಿವಸನಂತೆ, 1 ವರ್ಷ ಆದರೆ. ಹೀಗೆ ಹೇಳ್ತಾ ಹೋಗ್ತಾರೆ. ಇನ್ನು ಬ್ರಹ್ಮನ ಆಯಸ್ಸು ಆ ಪ್ರಳಯ, ಅವನು ಹುಟ್ಟಿದ ತಕ್ಷಣ, ಪ್ರಪಂಚ ಹುಟ್ಟಿದ ತಕ್ಷಣ ಅವನಿಗೆ ಬೆಳಗಾಗುತ್ತಂತೆ. ಅವನಿಗೆ ರಾತ್ರಿ ಆಗಿದ ತಕ್ಷಣ ಅವನು ಮಲ್ಕೊಂಡ್ರೆ 4 ಯುಗಗಳು ಮುಗ್ದೋಗ್ಬಿಟ್ಟು ಅದು 72 ಸಲ ತಿರುಗಬೇಕು. ಇವೆಲ್ಲ ಇದೆ, ಇನ್ಯಾವತ್ತು ಅದರದ್ದು ನೋಡೋಣ. ಒಟ್ಟಿನಲ್ಲಿ ಈ ಕಾಲ, ದೇಶ ಇವೆಲ್ಲ ಅನಾತ್ಮದಲ್ಲಿ ಇರೋದೇ. ಅದನ್ನು ನಾವು ಆತ್ಮನ ಹೋಲ್ಸಕ್ಕೆ ಬರಬಾರ್ದು ಅಂತ ಹೇಳ್ತಾರೆ. ಕಡೆಗೆ ಸೂರ್ಯಮಂಡಲವೇ ಇಲ್ಲದಂತಾಗಿ ಬಿಡುತ್ತೆ ಅಂತ ಹೇಳಿ ಭೌತಿಕ ಶಾಸ್ತ್ರಜ್ಞರು ನಿರ್ಣಯಿಸಿದ್ದಾರೆ. ಆದರೆ ದ್ರಾಷ್ಟಾಂತಿಕವಾದ ಆತ್ಮನ ವಿಚಾರ ಹೀಗಿಲ್ಲ. ಆತ್ಮನ ಶಕ್ತಿನ ಬರಲ್ಲ, ಅವನ ಕಾಲದಲ್ಲಿಲ್ಲ, ದೇಶದಲ್ಲಿಲ್ಲ. ಮತ್ತು ಅವನಲ್ಲಿ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಹುಟ್ಟುತ್ತೆ, ಬೆಳೆಯುತ್ತೆ, ಬದಲಾವಣೆ ಆಗುತ್ತೆ. ಅವು ಹೇಳಿದ್ರೆ ಅವನು ಅಲ್ವೇ ಅಲ್ಲ. ಆದ್ದರಿಂದ ಇವೆಲ್ಲ ದ್ರವ್ಯ, ಗುಣ, ಕರ್ಮ ಅಂತ ಹೇಳೋರು ಅವ್ರಿಗಾಗುತ್ತೆ. ಅನಾತ್ಮಕ್ಕೆ ಸಂಬಂಧಪಡೋದು ಪದಾರ್ಥಗಳನ್ನೆಲ್ಲ ವಿಷಯವಾಗಿಸಿಕೊಂಡು ಬೆಳಗಿಸುವ ಅವುಗಳಿಗಿಂತಲೂ ಅತ್ಯಂತ ವಿಲಕ್ಷಣವಾದ ಸ್ವರೂಪವುಳ್ಳವನು ಆತ್ಮನು. ನಮ್ಮ ಆತ್ಮನು ಹೀಗೆ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ ಇದು ಯಾವುದಕ್ಕೂ ಹೊಂದೋದಿಲ್ಲ ಅವನು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಜ್ಞಾತೃವಿನಿಂದ ಜ್ಞಾನಕಿರಣಗಳು ಹೊರಟು ಬರುತ್ತವೆಂದು ಕಲ್ಪಿಸುವುದು, ಜ್ಞಾನದಲ್ಲಿ ಹಿಗ್ಗುತ್ತೆ, ಕುಗ್ಗುತ್ತೆ, ಹರಡುತ್ತೆ, ಮುದುರ್ಕೊಳ್ಳುತ್ತೆ, ಹೊರಟೋಗುತ್ತೆ ಅಂತ ಹೇಳೋದು ಎಲ್ಲ ಮುಂತಾದ ಮಾರ್ಪಾಡುಗಳನ್ನು ಆತ್ಮನ ಮೇಲೆ ತಂದು ಹಾಕೋದು ಕಲ್ಪನಾ ಶಕ್ತಿ ಹೊಂದೋದಿಲ್ಲ. ನಾವೇ ನೋಡ್ಕೊಳ್ಳಿ, ಗಾಢನಿದ್ರೆಯಲ್ಲಿ ಆ ಥರ ಹೊಂದೋದಿಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತು ಎಂಥವ್ರಿಗೆ ಹೊಂದುತ್ತಿದ್ದು? ಮಕ್ಕಳಂಥವ್ರಿಗೆ. ಆಧ್ಯಾತ್ಮದಲ್ಲಿ ಮಕ್ಕಳು ಅಂತಂದರೆ ಏನೂ ಗೊತ್ತಿಲ್ಲದೆ ಇರೋರು ಅಂಥವರು ಇವುಗಳನ್ನೆಲ್ಲ ಕಲ್ಪನೆ ಮಾಡ್ಕೋಬೋದೇ ಹೊರತು, ಹಸುಳಿಗಳು ಮಕ್ಕಳಂತ ಬುದ್ಧಿ ಇರುವಂಥವ್ರಿಗೆ ಒಪ್ಪುತ್ತೆ ಹೊರತು ಅನುಭವಾನುಸಾರವಾಗಿ ಪ್ರೌಢ ವಿಚಾರವನ್ನು ಮಾಡಬಲ್ಲ ತತ್ವ ಪರೀಕ್ಷಿಗರಿಗೆ ಇದು ಒಪ್ಪೋದಿಲ್ಲ. ಯಾಕೆ? ನಾವೇ ಅವಸ್ಥಾತ್ರಯದಲ್ಲಿ ನೋಡಿದ್ರೆ ಎಲ್ಲಿ ಒಪ್ಪುತ್ತಿಲ್ಲ. ಈ ಎಲ್ಲ ಕಾರಣಗಳಿಂದ ಜ್ಞಾನ ಅಂದರೆ ನಮ್ಮ ನಿಜವಾದ ಅರಿವು
ಈ ಥರದ್ದು ಶಕ್ತಿಗಿಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಜ್ಞಾನದಲ್ಲಿ ಬಹುತ್ವವಿಲ್ಲ. ತನಿ ನಿದ್ರೆಯಲ್ಲಿರುವ ನಮ್ಮ ಸ್ವರೂಪ ಜ್ಞಾನ ಎಚ್ಚರದಲ್ಲಿ ತೋರುವುದೆಂದು ನಾವು ಊಹಿಸುವುದು ಕೂಡ ಧರ್ಮಭೂತ ಜ್ಞಾನಗಳು. ತಮ್ಮ ಪರಮಾರ್ಥ ಸ್ವರೂಪದಲ್ಲಿ ಯಾವ ಹೆಚ್ಚು ಕಡಿಮೆ ಇರೋದಿಲ್ಲ. ಒಟ್ಟಿನಲ್ಲಿ ನಾವಿಲ್ಲಿ ಇಲ್ಲಿಗೆ ಮುಗೀತು. ಅದು ಏನು ತಿಳ್ಕೋಬೇಕು ಅಂದರೆ ಇಲ್ಲಿ ಎರಡಿಲ್ಲ. ಹಾವು ಹಗ್ಗ ಎರಡಿಲ್ಲ. ಚಿನ್ನ ಒಡವೆ ಎರಡಿಲ್ಲ. ಮತ್ತು ಆತ್ಮ ಪ್ರಪಂಚ ಎರಡಿಲ್ಲ. ಚಿನ್ನವೇ ಒಡವೆಯಾಗಿ ತೋರ್ತಾ ಇದೆ. ಆದ್ದರಿಂದ ಇಲ್ಲಿ ನಾವು ವ್ಯವಹಾರ ದೃಷ್ಟಿಯಿಂದ ಇದನ್ನು ನೀವು ಪ್ರಪಂಚ ಅಂತ ಕರೀರಿ, ಏನು ಬೇಕಾದರೂ ಕರೀರಿ, ಪ್ರಾತಿಭಾಸಿಕ ಸತ್ಯ, ವ್ಯವಹಾರಿಕ ಸತ್ಯ. ಆದರೆ ಇದೆಲ್ಲವೂ ಏನಪ್ಪ ಅಂದರೆ ಆತ್ಮನೇ. ಇದರ ತಿರುಳು ಆತ್ಮವೇ. ಇದಕ್ಕೆ ಬೆಲೆ ಇರೋದು ಆತ್ಮನಿಂದ. ಇಲ್ದಿದ್ರೆ ಅವಕ್ಕೆಲ್ಲ ಸೊನ್ನೆ ಸುತ್ತದಂಗೆ ಆಗ್ಬಿಡುತ್ತೆ. ಸೊನ್ನೆ ಹಿಂದೆಗಡೆ ಒಂದಿಟ್ಟರೆ ಹೇಗೆ ಬೆಲೆಯೋ ಹಾಗೆ ಈ ವ್ಯವಹಾರಕ್ಕೆ ಹಿಂದೆಗಡೆ ಪರಮಾತ್ಮನ ಸೇರಿಸ್ಕೊಂಡಾಗಲೇ ಅದಕ್ಕೆ ಬೆಲೆ. ಹಾಗಂದ್ಬಿಟ್ಟು ವ್ಯವಹಾರ ಅಂದರೆ ಸೊನ್ನೆನ ಅಂತ ಅಲ್ಲ, ಅದನ್ನು ಪರಮಾತ್ಮನ ಸೇರಿಸ್ಕೊಂಡಾಗ ಅದಕ್ಕೆ ಬೆಲೆ ಬರುತ್ತೆ. ಆಗ ಅದೇ ಪ್ರಪಂಚ ನಾವು ಸುಖವಾಗಿ ಮಾಡ್ಕೋಬೋದು. ನಮಗೆ ಗೊತ್ತಿದೆ, ಧರ್ಮರಾಯನು ಆ ಪ್ರಪಂಚ ಪ್ರದಕ್ಷಿಣೆ ಹಾಕ್ಕೊಂಡ್ಬಂದ, ದುರ್ಯೋಧನ ಪ್ರದಕ್ಷಿಣೆ ಹಾಕ್ಕೊಂಡ್ಬಂದ. ಇಬ್ಬರದು ಏನು ರಿಸಲ್ಟು? ಧರ್ಮರಾಯ ಎಲ್ಲಿ ನೋಡಿದ್ರು ಸುಖ, ಸಂತೋಷ, ಸತ್ಯ, ನ್ಯಾಯ, ನೀತಿ, ಧರ್ಮ, ಸಂತೋಷ, ಮಳೆ ಬೆಳೆ ಸುಖ ಅಂತ ಅವನು ಹೇಳ್ತಾನೆ. ಅದೇ ದುರ್ಯೋಧನ ಎಲ್ಲಿ ನೋಡಿದ್ರು ಮೋಸ, ವಂಚನೆ, ಕಪಟ, ಸುಳ್ಳು, ಕೊಲೆ, ದರೋಡೆ, ಹಿಂಸೆ ಅಂತ ಅವನು ಹೇಳ್ತಾನೆ. ಪ್ರಪಂಚ ಎರಡಿದೆಯಾ ಸ್ವಾಮಿ? ಆದ್ದರಿಂದ ನಾವು ನೋಡೋ ನಮ್ಮ ದೃಷ್ಟಿ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಅಂದರೆ ಈ ವ್ಯವಹಾರದಲ್ಲಿ ಏನು ತೋರುತ್ತೋ ಪರಮಾತ್ಮನೇ, ಎರಡಿಲ್ಲ ಅಲ್ಲಿ. ಈಗ ಈ ಇದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡ್ರೆ ನಮಗೇನು ಗೊತ್ತಾಗುತ್ತೆ ಗೊತ್ತಾ? ಯಾರಿಗೆ ಮೋಸ ಮಾಡ್ತೀರಾ ಹೇಳ್ರಿ? ಯಾರಿಗೆ ಸುಳ್ಳು ಹೇಳ್ತೀರಾ? ಯಾರಿಗೆ ಹಿಂಸೆ ಕೊಡ್ತೀರಾ ಹೇಳ್ರಿ? ಮಾಡೋಕ್ಕೆ ಬರೋಲ್ಲ. ಯಾಕೆ? ನಾನೇ ಹೀಗೆ ತೋರ್ತಾ ಇದ್ದೀನಿ. ನನಗೆ ನಾನು ಹಿಂಸೆ ಮಾಡ್ಕೊತೀನ? ಮಾಡ್ಕೊಳ್ಳಲ್ಲ ಯಾವತ್ತೂ. ಈ ಅನುಭವವನ್ನು ಮೆಲುಕು ಹಾಕಿದ್ರೆ ಬರೀ ಅವಸ್ಥಾತ್ರಯ ವಿಚಾರ ನೋಡಿದ ತಕ್ಷಣ ನಮ್ಗೆ ಇಷ್ಟು ಬಂದಿದ್ದೆ, ಆ ಕೆಲಸ ಮಾಡೋದಕ್ಕೆ ಇಷ್ಟ ಆಗದೆ ಇದ್ದಾಗ ಇನ್ನು ತತ್ವದಲ್ಲಿ ನಿಂತಾಗ ಹೇಗಿರ್ತಾರೆ, ಅವಾಗ ಇನ್ನೂ ಹೆಂಗಿರುತ್ತೆ ಅದನ್ನು ನಾವು ನೆನೆಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾವು. ಇವತ್ತು 109 ಅರಿವಿನ ರೂಪಭೇದಗಳು ಅಂತ. ಏನದು ರೂಪಭೇದಗಳು? ಅರಿವು, ಬರೀ ಅರಿವಿನಲ್ಲಿ ರೂಪಭೇದಗಳು ಅಂದರೆ ಇರೋ ಚಿನ್ನನೇ. ನೀವು ಅದನ್ನು ತಲೆಗೆ ಹಾಕೋ ಒಡವೆ ಅನ್ನಿ, ಕಿವಿಗೆ ಹಾಕ್ಕೊಳ್ಳೋ ಓಲೆ ಅಂತನ್ನಿ, ಮೂಗ್ಬತ್ತು ಅಂತನ್ನಿ, ಕತ್ಗೆ ಹಾಕ್ಕೊಳ್ಳೋ ಸರ ಅನ್ನಿ, ಕೈಗೆ ಹಾಕ್ಕೊಳ್ಳೋ ಬಳೆಗಿಳೆ ಅಂತನ್ನಿ, ಸೊಂಟಕ್ಕೆ ಹಾಕ್ಕೊಳ್ಳೋ ಡಾಬು ಅಂತನ್ನಿ, ಕಾಲ್ಗೆ ಹಾಕ್ಕೊಳ್ಳೋ ಕಾಲುಂಗುರ, ನೀವೇನು ಬೇಕಾದರೂ ಹೇಳಿ, ಅದೇ ಇರೋದು, ಬೇರೆ ಎರಡಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆತ್ಮನು ಚಿನ್ಮಾತ್ರನೆಂಬುದು ಜ್ಞಾನತ್ರಯವಾದಕ್ಕೆ ವಿರುದ್ಧವಲ್ಲ. ಆತ್ಮನು ಈ ನಮ್ಮ ನಿಜವಾದ ಜ್ಞಾನ ಅವಸ್ಥಾತ್ರಯದಿಂದ ನೋಡಿಕೊಂಡ್ರೂ ಸಾಕು, ಅವನು ಬರೀ ಚಿನ್ಮಾತ್ರ, ಅವನೊಬ್ಬನೇ ಇರೋದಲ್ಲಿ. ನೋಡೋದಕ್ಕೆ ಬೇರೆ ಬೇರೆ ಇಷ್ಟೆಲ್ಲ ವಿಧ ವಿಧವಾಗಿ ಕಂಡರೂ ಒಬ್ಬನೇ ಇಷ್ಟು ರೂಪದಲ್ಲಿ ತೋರ್ತಾ ಇದೆ ಅಂತ. ಆತ್ಮನ ಅರಿವೇ ಪ್ರಪಂಚದಲ್ಲಿರುವ ಎಲ್ಲ ಅರಿವು ಎಂಬ ವಾದವು ಅರಿವಿನಲ್ಲಿ 3 ಅಂತಸ್ತುಗಳು ಇರುವೆಂತೆ ಇರುವೆವೆಂದು ಹೇಳಿದ್ದಕ್ಕೆ ವಿರುದ್ಧವಲ್ಲವೇ ಅನ್ನೋ ಪ್ರಶ್ನೆ ಮತ್ತೆ ತೆಗಿತಾ ಇದ್ದಾರೆ ಅವರು, ಪೂರ್ವ ಪಕ್ಷಿ. ಅಲ್ಲ ಸ್ವಾಮಿ, ನೀವೇನು ಸ್ವಾಮಿ ಅರಿವು ಒಂದೇ ಅಂತೀರಾ? ಮತ್ತು ಎಚ್ಚರದಲ್ಲಿ ಪ್ರಾತಿಭಾಸಿಕ ಅರಿವು, ವ್ಯವಹಾರಿಕ ಅರಿವು, ಪಾರಮಾರ್ಥಿಕ ಅರಿವು ಅಂತ ನೀವೇ ಹೇಳ್ತೀರಾ. ಪ್ರಪಂಚ ಪರಮಾತ್ಮನ ಒಬ್ಬರೇ ಇರೋದು ಅಂತೀರಾ. ಅವಸ್ಥೆಗಳೆಷ್ಟು ಅಂದರೆ 3 ಅಂತೀರಾ.
ಆ ಅವಸ್ಥೆಯಲ್ಲಿ ಎಷ್ಟು ಅಂತಂದ್ರೆ ಅರ್ಧ ಡಜನ್ ಹೇಳ್ತೀರಾ, ಆಧ್ಯಾತ್ಮದವ್ರು 19 ಏನು ಸ್ವಾಮಿ ಇಷ್ಟೊಂದು ಭೇದಗಳಿದೆಯಲ್ಲ ಅಂತ ತಲೆ ನಮ್ಮ ಗಿರ್ರನ್ ತಿರ್ಗಕ್ಕೆ ಶುರುವಾಗುತ್ತಲ್ಲ, ಅವನ ಪ್ರಶ್ನೆ ಹಂಗೆ ಕೇಳ್ತಾ ಇದ್ದಾನೆ ಎಂಬ ಶಂಕೆಗೆ ಈಗ ಉತ್ತರ ದೊರಕಿದಂತಾಯಿತು. ಅವನ ಪ್ರಶ್ನೆ ಕೇಳಿದ್ರೆ ಇವಾಗ ನಮ್ಗೆ ಉತ್ತರ ಸಿಕ್ಕಿದೆ. ಈಗ ನಾವು ತಾನೇ ನೋಡ್ಕೊಂಡ್ವಲ್ಲ, ಯಾಕೆ ಅಂದರೆ ಆತ್ಮನು ಎಚ್ಚರ ಕನಸುಗಳೆಂಬ ಅವಸ್ಥೆಗಳು ಬೇರೆ ಅಲ್ಲ. ಆತ್ಮ ಬೇರೆ, ಅವಸ್ಥೆಗಳು ಬೇರೆ, ಅವಸ್ಥೆಗಳ ಒಳಗಡೆ ಇರೋ ಅರ್ಧ ಡಜನ್ ಬೇರೆ. ಆತ್ಮನೇ ಹೀಗೆ ತೋರ್ತಾ ಇದ್ದಾನೆ, ಚಿನ್ನವೇ ಒಡವೆಗಳಾಗಿ ತೋರ್ತಾ ಇದೆ. ತೋರಿಸಿ ಎರಡು ನನಗೆ. ಈಗ ನೀವು ಚಿನ್ನ ಬಿಟ್ಟು ಬರೀ ಒಡವೆ ತೋರಿಸ್ಬೇಕು, ತೋರಿಸಿ ನೋಡೋಣ. ನೀವು ಇನ್ನೂ ಒಡವೆ ಇಲ್ಲದೆ ಚಿನ್ನ ಇರ್ಬೋದು. ಹಾಗೆಯೇ ಈ ಎಚ್ಚರ ಕನಸು ನಿದ್ದೆ ಇಲ್ಲದೆ ನಮ್ಮ ಆತ್ಮ ಇರ್ಬೋದು. ಆತ್ಮ ಯಾವತ್ತು ಇಂಡಿಪೆಂಡೆಂಟ್, ಇವು ಡಿಪೆಂಡೆಂಟ್. ಒಡವೆಗಳು ಚಿನ್ನ ಇದ್ರೇ ತೋರೋದು, ಅದಕ್ಕೆ ಆಧಾರ ಬೇಕು. ಹಾಗಾದರೆ ಒಡವೆಗಳಿಗೆ ಸಾರಾಂಶ ಜಿಸ್ಟ್ ಏನು ಅಂದರೆ ಚಿನ್ನವೇ. ಹಾಗೆ ಈ ಪ್ರಪಂಚಕ್ಕೆ ಸಾರಾಂಶ ಅಥವಾ ಜಿಸ್ಟ್ ಏನಪ್ಪ ಅಂದರೆ ಆತ್ಮನೇ ಅಂತ ಇವಾಗ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಷ್ಟೇ ರೀತಿಯಲ್ಲಿ ಕಾಣಲಿ, ಎಷ್ಟು ಕಂಡರೂ ಕೂಡ ನಾನೇ ಹೀಗೆ ತೋರ್ತಾ ಇದ್ದೀನಿ. ಆತ್ಮನೇ ಈ ಅವಸ್ಥೆಗಳು, ಈ ಅವಸ್ಥೆಗಳ ಒಳಗಿಡೆ ಇರುವ ಅರ್ಧ ಡಜನ್ ಅರಿವುಗಳು, ವಿಷಯಗಳು, ಕರ್ಣಗಳು. ಆಧ್ಯಾತ್ಮಿಕ ತಗೊಂಡ್ರೆ 19, ಆದಿಭೌತಿಕ ತಗೊಂಡ್ರೆ 84 ಲಕ್ಷ ಜೀವರಾಶಿಗಳು ಚರಾಚರ, ಆದಿ ದೈವಿಕ ತಗೊಂಡ್ರೆ 14 ಲೋಕಗಳು, ದೇವತೆಗಳು ಎಲ್ಲರೂ ಸೇರಿ ಆ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಒಂದು ಗ್ಯಾಲಕ್ಸಿ ಅಲ್ಲ ಅಥವಾ ಎಷ್ಟು ಗ್ಯಾಲಕ್ಸಿ ಇದೆಯೋ ಇಷ್ಟು, ಮತ್ತು ಅದರ ಜೊತೆಗೆ ಕಾಲ, ದೇಶ, ಕಾರ್ಯಕಾರಣ ಭಾವ, ಇಷ್ಟು ಎಷ್ಟು ಬೇರೆ ಆಗೋಯ್ತಲ್ವ ಅಂತ ಅನಿಸುತ್ತೆ. ಈ ಅವಸ್ಥಾದಿ ವಿಭಾಗವನ್ನು ತಿಳಿಸಿಕೊಡುವ ಬುದ್ಧಿ, ಇವನ್ನೆಲ್ಲ ಹೀಗೆ ಬೇರೆ ಬೇರೆ ಅಂತ ಹೇಳೋದು ಯಾವುದು? ನಮ್ಮ ಅವಸ್ಥೆ ಒಳಗಡೆ ಇರೋ ಬುದ್ಧಿ ಕೆಲಸ ಇದು. ನಾವು ಬುದ್ಧಿನ ಕೇಳಕ್ಕೆ ಹೋಗ್ಬಾರ್ದು. ಆದ್ದರಿಂದ ನಾವು ನಮ್ಮ ನಿಜವಾದ ಸ್ವರೂಪನ ಹಿಡ್ಕೋಬೇಕು. ಈಗ ನನಗೆ ನಿದ್ರೆ ಬಂದಿತ್ತು, ನನಗೆ ನಿದ್ರೆ ಬರಲಿಲ್ಲ. ನಿದ್ರೆ ಬಂದಿತ್ತು, ನಿದ್ದೆಲ್ಲಿ ಹಾಯಾಗಿದ್ದೆ. ಯಾರು ಗೊತ್ತಾಗುತ್ತೆ? ಯಾರು ನೋಡೋದಿದ್ದೀನ ಹೇಳಿ ಯಾರಾದರೂ? ನನಗೆ ಚೆನ್ನಾಗಿ ನಿದ್ದೆ ಮಾಡಿದೆ, ಹಾಯವಾಗಿದ್ದೆ ಅಂತ ಎದ್ದ ಮೇಲೆ ಹೇಳ್ತಾರಲ್ಲ, ಯಾರು ಹೇಳೋದು ಇದನ್ನ? ಯಾರಾದರೂ ಹೇಳಿ. ಆತ್ಮ. ಗುಡ್, ವೆರಿ ಗುಡ್ ಕೃಷ್ಣವೇಣಿ ಅವರೇ. ನೋಡ್ರಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಇವಾಗ ಏನು ಕಷ್ಟ ಇದೆ ಇದು. ನಮಗೆ ಭಗವದ್ಗೀತೆ ಗೊತ್ತಿಲ್ಲ, ಉಪನಿಷತ್ಗೂ ಗೊತ್ತಿಲ್ಲ, ಸಂಸ್ಕೃತ ಓದೋಕ್ಕೆ ಬರೋಲ್ಲ, ಕನ್ನಡ ಸರಿಯಾಗಿ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಇದು ಶಂಕರಾಚಾರ್ಯ ಗ್ರೇಟ್ನೆಸ್ ಅನ್ನೋದು. ಏನು ಕಷ್ಟ ಇದೆ. ಅವಸ್ಥಾತ್ರಯ ವಿಚಾರದಿಂದ ನೋಡಿಕೊಂಡ್ರೆ ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಆತ್ಮನಿಂದಲೇ ನೋಡೋಕ್ಕೆ ಬರೋದದು. ಆದರೆ ನೀವು ಬುದ್ಧಿಯಿಂದ ತಿಳ್ಕೊಳ್ಳೋಕೆ ಬರೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಎಲ್ಲವನ್ನು ಬುದ್ಧಿಯಿಂದ ವಿಚಾರ ಮಾಡೋಕ್ಕೆ ಹೋಗ್ತೀವಿ. ಇನ್ನು ಕೆಲವರು ಸೈಂಟಿಸ್ಟ್ನ ಹಿಡ್ಕೊಂಡ್ಬಿಡ್ತಾರೆ, ಮುಂದಕ್ಕೆ ದೇವ್ರನ್ನ ತೋರಿಸ್ಬಿಡ್ತಾರೆ, ಆತ್ಮನ ತೋರಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು. ಅವರು ಅನಾತ್ಮದಲ್ಲಿದ್ದಾರೆ. ಅವರು ಮ್ಯಾಟರ್ ಆ್ಯಂಡ್ ಎನರ್ಜಿ ಇಟ್ಕೊಂಡಿದ್ದಾರೆ. ಅವರು ಮತ್ತೆ ಎಚ್ಚರದ ಪ್ರಪಂಚಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಮನಸ್ಸು ಬುದ್ಧಿಗಳನ್ನ ಇಟ್ಕೊಂಡು ಹುಡ್ಕಕ್ಕೆ ಹೋದರೆ ಸಿಗುತ್ತಾ? ಸಿಗೋದಿಲ್ಲ. ಆದ್ದರಿಂದ ಬರಿಯ ಅರಿವೇ 3 ಅಂತಸ್ತುಗಳ ಅರಿವಾಗಿ ತೋರ್ತಾ ಇರೋದು. ಯಾವುದದು 3 ಅಂತಸ್ತುಗಳು? ಅರಿವಿನಲ್ಲಿ ಹೇಗೆ ಇರುವು, ಅರಿವು, ಆನಂದದಲ್ಲೂ 3 ಅಂತಸ್ತುಗಳಿರುತ್ತೆ. ಇರುವಿನಲ್ಲಿ ನಾವು ನೋಡಿದ್ದಾಯಿತು, ಅರಿವಿನಲ್ಲೂ ನೋಡಿದ್ದಾಯಿತು. ಪ್ರಾತಿಭಾಸಿಕ ಇರುವು, ಅರಿವು, ಆನಂದ. ಅದೇ ರೀತಿ ವ್ಯಾವಹಾರಿಕ ಇರುವು, ಅರಿವು, ಆನಂದ. ಮತ್ತು ಪಾರಮಾರ್ಥಿಕ ಇರವು, ಅರಿವು, ಆನಂದ ಅಂತ 3ಕ್ಕೂ ಹಾಗೆ ಆಗುತ್ತೆ. ಆದ್ದರಿಂದ ಇಲ್ಲಿ 3 ಬೇರೆ ಬೇರೆ ಅಂತ ತೋರುತ್ತೆ. ಆತ್ಮನ ಅರಿವು ಪಾರಮಾರ್ಥಿಕ, ಅವಸ್ಥೆಗಳ ಅರಿವು ವ್ಯಾವಹಾರಿಕ,
ಇನ್ನು ಭ್ರಾಂತಿಗಳು ಪ್ರಾತಿಭಾಸಿಕ. ಭ್ರಾಂತಿ ಅಂತಂದರೆ ಇಲ್ಲದೇ ಇರೋದು, ಹಗ್ಗದಲ್ಲಿ ಹಾವು ಇವೆಲ್ಲ ಎಂಬುದೆಲ್ಲವೂ ಬರೀ ಅರಿವಿನ ಎಚ್ಚರದ ದೃಷ್ಟಿಯಿಂದ ನೋಡೋದ್ರಿಂದ ಆಗಿದೆ. ಇದು ಬುದ್ಧಿಯಿಂದ ನೋಡಿದ್ರೆ ನಮ್ಗೆ ಹೀಗೆ ಕಾಣೋದು. ಆದರೆ ನಮ್ಮ ಅನುಭವದಿಂದ ನೋಡಿದ್ರೆ, ಇಂದ್ರಿಯಗಳ ಅನುಭವ ಉಪಯೋಗಿಸ್ಬಾರ್ದು, ಮತ್ತು ಮನಸ್ಸಿನ ಅನುಭವ, ವೇದನಾ ಅನುಭವ ಉಪಯೋಗಿಸ್ಬಾರ್ದು. ನೇರಾದ ಅನುಭವ, ಇಂಟ್ಯೂಷನ್, ಒಳಗಡೆಯಿಂದ ಬರೋದು. ಅದರಿಂದ ನಾವು ತಿಳ್ಕೊಂಡಾಗ ಗೊತ್ತಾಗ್ಬಿಡುತ್ತೆ ನಮಗೆ, ಏರ್ಪಡುವ ಇದು ವಿಂಗಡ, ಇದು ಬುದ್ಧಿ ಮಾಡ್ಕೊಳ್ಳೋ ವಿಂಗಡ. ನಿಜವಾಗಿ ಎಲ್ಲವೂ ಬರಿಯ ಅರಿವೇ, ನಿಜವಾಗಿ ಎಲ್ಲ ಒಡೆವುವು ಚಿನ್ನವೇ, ಪ್ರಪಂಚ ಅನ್ನೋದು ಪರಮಾತ್ಮನೇ. ಈ ಬಗ್ಗೆ ಹಿಂದೆ ಇರುವಿನ ವಿಷಯದಲ್ಲಿ ಹೇಳಿರುವುದನ್ನು ಮತ್ತೊಮ್ಮೆ ವಾಚಕರು ಮನಸ್ಸಿಗೆ ತಂದ್ಕೋಬೇಕು. ಇರವು, ಅರಿವು, ಆನಂದ. ಸ್ವಲ್ಪ ರಿಪೀಟ್ ಆಗುತ್ತೆ ಅಂತ ಮಾತ್ರ, ಅಂತ ಕಡೆ ನಾವು ಒಂದು ತಿಳ್ಕೊಂಡ್ರೆ ಮಿಕ್ಕಿರೋದೆಲ್ಲ ಗೊತ್ತಾಗುತ್ತೆ ಅಂತ. ಈಗ ನಮ್ಮ ಹಿರಿಯರು, ಋಷಿ ಮುನಿಗಳು ಎಷ್ಟು ಬುದ್ಧಿವಂತರು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ನಮ್ಮಲ್ಲಿ ಹುಟ್ಟಿದಾಗ್ಲಿಂದ ಎದ್ದಾಗ ಸ್ವಲ್ಪ ದೊಡ್ಡವರಾದರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ, ಮದುವೆ ಆದಮೇಲೆ ಗಂಡನಿಗೆ ನಮಸ್ಕಾರ ಮಾಡಿ. ಇಲ್ಲಿ ಇದು ವಯಸ್ಸ ಇದು ಒಂದುವೇ ಅಲ್ಲ, ಇದು ಪತಿಯೇ ದೈವವು ಸತಿಯರ ಸೌಭಾಗ್ಯವು. ಇದನ್ನು ಒಂದು ಕೇಳಿಬಿಟ್ಟಿದೆ ಯಾರೋ ಋಷಿ ಮುನಿಗಳು, ಗಂಡಸರು ಎಲ್ಲ ಮಾಡಾಕ್ಬಿಟ್ಟಿದ್ದಾರೆ ಅಂತ. ಹಂಗೇನಿಲ್ಲ. ರಾಮಕೃಷ್ಣ ಪರಮಹಂಸರು ಅವ್ರ ಹೆಂಡತಿನ ದೇವರು ಅಂತ ಪೂಜೆ ಮಾಡ್ತಾ ಇದ್ರು. ಆದ್ದರಿಂದ ಇದು ಒಂದೇ ಅಲ್ಲ, ಇಬ್ಬರು ಹಾಗೆ ರೆಸ್ಪೆಕ್ಟ್ ಕೊಡ್ತಾ ಹೋದರೆ ಏನಾಗುತ್ತೆ? ಈಗೊಂದು ತತ್ವ ಅರ್ಥ ಆಗಿತ್ತವರಿಗೆ. ನಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳಿ ಹೀಗೆ ತೋರಿಸ್ತಾ ಬಂದರು. ನಮ್ಮಲ್ಲಿ ಯಾವ ದೇವರಿಲ್ಲ ಹೇಳ್ರಿ ನೋಡೋಣ. ಪ್ರತಿಯೊಂದು ದೇವರೇ ನಮ್ಮಲ್ಲಿ. ನಾವು ಮನೆ ಕಟ್ಟಬೇಕಾದ್ರೆ ಭೂಮಿ ಪೂಜೆ ಮಾಡ್ತೀವಿ. ನೀವು ಏನೇ ವಸ್ತು ಹೊರಗಡೆಯಿಂದ ಕೊಂಡ್ಕೊಂಡ್ಬನ್ನಿ, ಅದು ಕುಂಕುಮ ಇಟ್ಟು ದೇವ್ರಿಗೆ ಅರ್ಪಿಸಿ ನಾವು ತಗೊತೀವಿ. ಯಾಕೆ? ಎಲ್ಲ ಪರಮಾತ್ಮನ ಸ್ವರೂಪವೇ. ನಾವು ಮೊದಲು ಹಾಗೆ ನೋಡೋದು ಬರಲಿ. ಈಗ ಅವಸ್ಥಾತ್ರಯ ವಿಚಾರ ನಾವು ಚಿಂತನೆ ಮಾಡಿದಾಗ ಇವಕ್ಕೆಲ್ಲವೂ ಬೆಲೆ ಬರುತ್ತೆ, ಇಲ್ಲದಿದ್ದರೆ ಬೆಲೆ ಬರೋದಿಲ್ಲ. ನಾವು ಈ ರೀತಿ ಚಿಂತನೆ ಮಾಡಿದಾಗ ನಮಗೆ ಸೈಂಟಿಫಿಕ್ ಆಗಿ ಇದನ್ನು ನಂಬಬೇಕು ಅಂತ ಆಸೆ ಆಗುತ್ತೆ. ನಾವು ಪಾಲನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಇದು ನಮ್ಮ ಋಷಿಮುನಿಗಳು ಕಂಡುಕೊಂಡಂಥ ತತ್ವ. ಈಗ ನಮ್ಗೆ ಅವಸ್ಥಾತ್ರಯ ವಿಚಾರದಿಂದ, ಆದ್ದರಿಂದ ಅದಕ್ಕೆ ನಿಮ್ಗೊಂದು ಕತೆ ಹೇಳಿದ್ದೆ, ನಿಮಗೆ ಗೊತ್ತೋ ಏನೋ ಗೊತ್ತಿಲ್ಲ, ತುಂಬ ಹಿಂದೆ ಹೇಳಿದ್ದಿದ್ದು. ಒಂದು ಸಾರಿ ಏನಾಯಿತು, ಒಬ್ಬ ಫಾರಿನರ್ ಬರ್ತಾನೆ ನಮ್ಮ ಇಂಡಿಯಾ ದೇಶಕ್ಕೆ. ಅವನು ನಮ್ಮ ಇಂಡಿಯನ್ಸ್ನ ಮೀಟ್ ಮಾಡ್ದ, ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಸರಿ, ಅವನು ಬಂದಿದ್ದ ತಕ್ಷಣ ಅವನು ಹೀಗೆ ನಡ್ಕೊಂಡು ಹೋಗ್ತಾ ಇದ್ರು ವಾಕಿಂಗು. ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇತ್ತು. ಅವನು ಆ ಗಣಪತಿ ಅಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೇ ಆಂಜನೇಯ ದೇವಸ್ಥಾನ, ಗಣಪತಿ ದೇವಸ್ಥಾನ, ಆ ಕಲ್ಲಿಗೆ ನಮಸ್ಕಾರ ಮಾಡ್ದ. ಏನಿದು ಅಂತಂದ. ದಿಸ್ ಈಸ್ ಅವರ್ ಗಾಡ್ ಅಂತಂದ. ಅವನು, ಯು ಫೂಲಿಶ್ ಪೀಪಲ್, ಆಲ್ವೇಸ್ ಯು ಸೇ ಫಾರ್ ಎವ್ರಿಥಿಂಗ್ ಗಾಡ್ ಅಂತ ಬೈಕೊಂಡ ಅವನು. ಹಾಗೆ ಮುಂದಕ್ಕೆ ಹೋದರು. ಅಲ್ಲಿ ಒಂದು ಗಿಡ ಇತ್ತು, ಕಲ್ಪವೃಕ್ಷ ಅಥವಾ ತೆಂಗಿನ ಮರ, ಯಾವುದೇ ಆಗಲಿ. ಅವನು ನಮಸ್ಕಾರ ಮಾಡ್ದ ಅದಕ್ಕೆ ಮರಕ್ಕೆ. ವಾಟ್ ಇಸ್ ದಿಸ್ ಅಂತ. ಎಗೇನ್ ಇಟ್ ಇಸ್ ಅವರ್ ಗಾಡ್ ಅಂತಂದ. ಇನ್ನೂ ಮುಂದಕ್ಕೆ ಹೋದ, ಹಸು ಕಾಣುತ್ತಲ್ಲಿ, ಹಸುಗೆ ನಮಸ್ಕಾರ ಮಾಡ್ದ. ಏನಿದು ಅಂದ. ನಮ್ಮ ದೇವರು ಅಂದ. ಅದರಲ್ಲಿ 33 ಕೋಟಿ ದೇವತೆಗಳಿದೆ ಅಂತ ಹೇಳ್ದ. ಯು ಫೂಲಿಶ್ ಅಂತ ಅವನು ಬೈದ. ಆಮೇಲೆ ಅದು ಗಂಜಲ ಅದು ಉಯ್ತಾ ಇತ್ತು, ಅದನ್ನು ತಗೊಂಡು ಹಿಂಗೆ ಕುಡ್ದ ಅವನು. ಅವನಿಗಿನ್ನು ಹೆಂಗಾಗಿರ್ಬೇಕು ಸ್ನೇಹಿತರೆ. ಈ ಹಸುವಿನ ಗಂಜಲ ತುಂಬ ಶ್ರೇಷ್ಠ. ನಾನು ಕುಡಿತಾ ಇದ್ದೀನಿ 1 ವರ್ಷದಿಂದ. ದಯವಿಟ್ಟು ನಿಮಗೆ ಅದು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ನೋಡ್ರಿ ಬೇಕಾದರೆ. ಅದರಲ್ಲಿ ಪಂಚಾಮೃತ ಇದೆ. ಅದನ್ನು ಅಮೃತ ಅಂತ ಕರೀತಾರೆ, ಗಂಜಳವನ್ನು. ಅದರಲ್ಲಿ ಸಗಣಿ ಅಮೃತ, ಹಾಲು ಅಮೃತ, 33 ಕೋಟಿ ದೇವತೆಗಳಿದ್ದಾರೆ. ಅದು ತಿನ್ನೋದೆಲ್ಲ ಬರೀ ಹುಲ್ಲು. ಅದು ಎಲ್ಲೆಲ್ಲೋ ಹುಲ್ಲು ತಿನ್ಕೊಂಬರುತ್ತೆ. ನಮಗೆ ನಿಜವಾದ ಹುಲ್ಲು ತಿನ್ನಕ್ಕಾಗೋದಿಲ್ಲ. ಹಸು ತಿಂದು ಅದರ ಗಂಜಲ ಕುಡಿದ್ರೂ ಸಾಕು ನೀವು. ಗ್ಯಾಸ್ಟ್ರಿಕ್ ಅಂತೆ, ಅವು ಇವು, ಕಾನ್ಸ್ಟಿಪೇಷನ್ನು, ಮೋಷನ್ ಸರಿಯಾಗದೇ ಇರೋದು, ಇಂಡೈಜೆಷನ್ನು, ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ನೀವು ಅದನ್ನು ಮಾಡಿ ನೋಡಿ, ತುಂಬ ಒಳ್ಳೆಯದದು. ಅದು ಇವಾಗಂತೂ ಶಾಪ್ನಲ್ಲಿ ಶುದ್ಧವಾಗಿ ಮಾಡಿಕೊಟ್ಟಿರ್ತಾರೆ, ತಗೊಂಬಂದರೆ ಸಾಕು. ಅದು 400 ml ಅಥವಾ 500 ml ಇರುತ್ತೆ, ಅರ್ಧ ಲೀಟ್ರು.
ಬರೀ 50 ರೂಪಾಯಿ. ಈ ರಾಮದೇವ್ ಅವರದ್ದು ಎಲ್ಲೆಲ್ಲ ಸಿಗುತ್ತೆ. ದಯವಿಟ್ಟು ದಿನಕ್ಕೆ 2 ಸಾರಿ ಕುಡಿಬೋದು ಅಂತಾರೆ. ಅಟ್ಲೀಸ್ಟ್ 1 ಸಾರಿ ಕುಡೀರಿ. 10 ml 10 ml ಹಸುವಿನ ಗಂಜಲ, ಅದನ್ನು ಪ್ಯೂರಿಫೈ ಮಾಡಿರ್ತಾರೆ. ಅದರಲ್ಲಿ ಬ್ಯಾಕ್ಟೀರಿಯಾ ಇರೋದಿಲ್ಲ. ಅದರಿಂದ ಶುದ್ಧವಾಗಿರುತ್ತೆ. ನಾಟಿ ಹಸು ಸಿಕ್ಕಿದ್ರೆ ತುಂಬ ಒಳ್ಳೆಯದು. ನಮ್ಗೆ ಎಲ್ಲಿ ಸಿಗುತ್ತದೋ, ಆದ್ದರಿಂದ ಅದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಹಂಗೆ ಅವನು ಹಸುಗೆ ನಮಸ್ಕಾರ ಮಾಡ್ದ, ಇನ್ನೂ ಕೋಪ ಬಂದ್ಬಿಡ್ತು. ಗಂಜಲ ಕುಡ್ದ, ಇನ್ನೂ ಕೋಪ ಬಂದ್ಬಿಡ್ತು ಅವನಿಗೆ. ಹಾಗೆ ಮುಂದಕ್ಕೆ ಹೋದ. ಅಲ್ಲಿ ಇನ್ನೊಂದು ಗಿಡ ಇತ್ತು, ಅವನು ತುಂಬ ಕೋಪ ಬಂದ್ಬಿಟ್ಟಿತ್ತು ಅವನಿಗೆ. ಸಣ್ಣ ಗಿಡ ಇತ್ತದು, ಅದು ಕೆಂಪು ಇರುತ್ತೆ, ಅದರಲ್ಲಿ ಮೆಣಸಿನ್ಕಾಯಿ ಥರ ಇರುತ್ತೆ, ವೆಲ್ವೆಟ್ ಥರ ಇರುತ್ತೆ. ಅವನು ಅದನ್ನೇನು ಮಾಡ್ದ, ನಮಸ್ಕಾರ ಮಾಡ್ದ. ಅವನು ಕೊನೆಗೆ ಕೋಪ ಬಂದುಬಿಟ್ಟಿತ್ತು ಅವನಿಗೆ. ಇಷ್ಟೊತ್ತಿಗೆ ಬೇಜಾರಾಗ್ಬಿಟ್ಟಿತ್ತು. ಅವನಿಗೆ ಗೊತ್ತಾಗಿದ್ದ ತಕ್ಷಣ ಅದನ್ನು ಪಟ ಪಟ ಕಿತ್ತಾಕ್ಬಿಟ್ಟು, ಐ ವಿಲ್ ಸಿ ವಾಟ್ ಯುವರ್ ಗಾಡ್ ವಿಲ್ ಡೂ ಅಂತನಿಂದೆ ಆ ಗಿಡನೆಲ್ಲ ಕೈನಲ್ಲಿ ಕಿತ್ತು ಎಲ್ಲ ಕಿತ್ತಾಕ್ಬಿಟ್ಟ. 1 ನಿಮಿಷ ಆಯಿತು, ನಾವೇ ಶುರುವಾಯಿತು. ಕೈ ಕೆರ್ಕೊಳ್ಳೋಕೆ ಶುರು ಮಾಡ್ದ, ಮೈಯೆಲ್ಲ ಕೆರ್ಕೊತಾ ಇದ್ದಾನೆ. ವಾಟ್ ಈಸ್ ದಿಸ್, ವೈ ಐ ಆಮ್ ಗೆಟಿಂಗ್ ಹಿಚ್ಚಿಂಗ್ ಅಂತ ಹೇಳಿದಂತೆ. ಅದಕ್ಕೆ ಇವನು ಹೇಳಿದಂತೆ, ಐ ಟೋಲ್ಡ್ ಯು ದಿಸ್ ಇಸ್ ಅವರ್ ಗಾಡ್, ಯು ಡಿಡ್ ನಾಟ್ ಲಿಸನ್ ಅಂತ ಹೇಳಿದ. ಹಾಸಿ ಕೇಳಿದ ಕಥೆ ರೂಪದಲ್ಲಿ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದರೆ, ಪ್ರಪಂಚದಲ್ಲಿ ಪ್ರತಿಯೊಂದು ಪರಮಾತ್ಮನೇ. ನಾವು ಹಾಗೆ ಭಾವನೆ ಮಾಡಿಕೊಂಡ್ರೂ ಉದ್ಧಾರ ಆಗಿಬಿಡ್ತೀವಿ. ಇದು ಬ್ರಹ್ಮಜ್ಞಾನಿಗಳಿಗೆ ಅನುಭವ. ನಾವು ಅವಸ್ಥಾತ್ರಯ ವಿಚಾರ ತಿಳ್ಕೊಂಡ್ರೇ ನಮಗೆ ಆ ಅನುಭವ ಬರುತ್ತೆ. ಬರೀ ಅವಸ್ಥಾತ್ರಯ ವಿಚಾರದಿಂದನೇ ತತ್ವದಲ್ಲಿ ನಿಲ್ಲದೆ ನಮಗೆ ಹೌದು ಹೌದು ಅಂತ ಅನ್ನಿಸ್ತಾ ಇದೆ ಇವಾಗ. ಮತ್ತೆ ಅದನ್ನು ಯಾಕೆ ಪಾಲನೆ ಮಾಡ್ಕೋಬಾರ್ದು ನಾವು? ಆದ್ದರಿಂದ ನಮ್ಮಲ್ಲಿ ಪಿತೃದೇವೋಭವ ಅಂತ ಅಂದ್ಬಿಟ್ರೆ ಸಾಕು, ಅಲ್ಲಿಂದನೇ ಮೋಕ್ಷ. ಗಂಡನೇ ದೇವರು ಅನ್ಲಿ ಅಥವಾ ಹೆಂಡತಿನೇ ದೇವರು ಅನ್ಲಿ, ಅದರಲ್ಲೇ ಮೋಕ್ಷ. ನೀವು ಯಾವುದನ್ನ ಒಂದಿಟ್ಕೊಂಡು ಹೋದರೂ ಸಾಕು, ಅದು ಎಷ್ಟು ಶಕ್ತಿ ಇರುತ್ತೆ ಅದರಲ್ಲಿ. ಗೊತ್ತಲ್ವ ನಮಗೆ? ಆದ್ದರಿಂದ ಇವುಗಳು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನಿವತ್ತು ಹೇಳಿದ್ದು. ಸೊ ಅಲ್ಲಿಗೆ ಅದು ಕೂಡ ಮುಗೀತು. ಇವಾಗ ನೆಕ್ಸ್ಟ್ ಒಂದಕ್ಕೆ ಹೋಗೋಣ. ಇದಕ್ಕಿಂತ ಮೊದಲು ಭಗವತ್ಪಾದರ ಕ್ಯಾಸೆಟ್ ಕೇಳಿದಾಗ, ಈ 108ನೇದಕ್ಕೆ ಕೇಳಿದಾಗ ಕೆಲವು ವಿಚಾರಗಳು ಅವರು ಹೇಳಿದರು. ಅದನ್ನು ನಾನು ಪಾಯಿಂಟ್ ಬರ್ಕೊಂಡಿದ್ದೀನಿ, ಅದನ್ನು ಹೇಳ್ತೀನಿ. ನಿದ್ರೆ ಬರಲಿಲ್ಲ, ನಾನು ಅದನ್ನು ಕೇಳಿದ್ದೀನಿ, ನಿಮ್ಮನ್ನು ಉತ್ತರ ಕೊಟ್ಟರೆ ನೀವು. ನಿದ್ರೆ ನನಗೆ ಬರಲಿಲ್ಲ ಅಥವಾ ನಿದ್ರೆ ಚೆನ್ನಾಗಿ ಬಂದಿತ್ತು, ಎದ್ದ ಮೇಲೆ ಚೆನ್ನಾಗಿ ಮಲಗಿದ್ದೆ, ಯಾವುದರಿಂದ ತಿಳ್ಕೊತೀರಾ? ಬುದ್ಧಿಯಿಂದ ಗೊತ್ತಾಗುತ್ತದೋ? ಇಲ್ಲ. ಆದರೆ ಹೊರಪಡಿಸಿದ್ದು ಯಾವುದು? ಬುದ್ಧಿ. ನೋಡ್ರಿ ಹೆಂಗಿದೆ. ಯಾವ ಬುದ್ಧಿ ಹೊರಪಡಿಸೋದು? ಎಚ್ಚರದ ಬುದ್ಧಿ. ಅವಾಗ ಏನಾಗುತ್ತೆ ಇಲ್ಲಿ ಅಂತಂದರೆ, ಕಂಡಿದ್ದ ಆತ್ಮನೇ. ನೀವೇ ಹೇಳ್ಬಿಟ್ರಿ, ಯಾರು ಇದು ಕಾಣೋದು ಅಂದರೆ ಆತ್ಮನಿಗೆ ಗೊತ್ತಾಗೋದು. ಆತ್ಮನಿಗೆ ಗೊತ್ತಾದ ಮೇಲೆ ಆತ್ಮ ಮಾತಾಡ್ತಾನ? ಅವನೇನು ಮಾಡ್ತಾನೆ? ನಾನು ಅನ್ನೋ ಅಹಂಕಾರದ ವೇಷ, ಜೀವಾತ್ಮನ ವೇಷ ಹಾಕ್ಕೊಂಡು ಮನಸ್ಸನ್ನು ಉಪಯೋಗಿಸ್ಕೊಂಡು ಈ ಬಾಯಿ ಮುಖಾಂತರ ಹೊರಪಡಿಸ್ತಾನೆ. ಇಷ್ಟೇ. ನಾವೇನು ಅನ್ಕೊಂತೀವಿ? ಈ ಮನಸ್ಸೇ ಕಂಡಿದೆ ನಿದ್ದೇನಾ ಅನ್ಕೊಂಡ್ಬಿಡ್ತೀವಿ. ತಪ್ಪು. ಕಂಡಿದ್ಯಾ? ಪ್ರಶ್ನೆ ಕೇಳಿ ನೀವು. ಎಚ್ಚರದ ಮನಸ್ಸನ್ನು ಕೇಳ್ರಿ ಪ್ರಶ್ನೆನ. ಏನಪ್ಪ, ನೀನು ನಿದ್ದೆ ಕಂಡಿದೀಯಾ? ಎಚ್ಚರದ ಮನಸ್ಸು ನಿದ್ದೆ ಕಾಣಕ್ಕಾಗಲ್ವಾ? ಯಾಕೆ? ಯಾರಾದರೂ ಉತ್ತರ ಕೊಡಿ. ಕಾಣಕ್ಕಾಗುತ್ತಾ ಎಚ್ಚರದ ಮನಸ್ಸು ನಿದ್ದೆನಾ? ಇಲ್ಲ ಸರ್. ಯಾಕೆ? ಎಚ್ಚರದ ಬುದ್ಧಿ ಏನು ಇರೋದಿಲ್ಲ. ಎಚ್ಚರದ ಇಂದ್ರಿಯಗಳು ಎಲ್ಲ ಬೇರೆ ಇರುತ್ತೆ, ಅಲ್ಲೇ ಬೇರೆ ಸೆಟ್. ಮನಸ್ಸಿದ್ರೆ ನಿದ್ದೆ ಬರುತ್ತಾ? ಯೋಚನೆ ಮಾಡ್ರಿ. ಮನಸ್ಸಿಟ್ಕೊಂಡು ನಿದ್ದೆ ಮಾಡಕ್ ಹೋಗ್ರಿ. ಯೋಚನೆ ಬಂದಿತ್ತು ಅಂತ ಇಟ್ಕೊಳ್ರಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಾವೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ. ಏನಿದ್ರೂ ನಿದ್ದೆ ಬರೋದಿಲ್ಲ. ಸರಿ, ಮನಸ್ಸಿದ್ರೆ ನಿದ್ದೆ ಬರಲ್ಲ, ಅದು ಬಿಟ್ಟ ಮೇಲೆ ನಿದ್ದೆ ಬರುತ್ತೆ. ನಾವೇ ಹೇಳ್ತೀವಿ, ಹಾಳಾದ ಮನಸ್ಸು ನನಗೆ ನಿದ್ದೆ ಮಾಡೋದು ಬಿಡ್ತಾ ಇಲ್ಲ ಅಂತ ಹೇಳಿ ಕೆಲವು ಸಲ ನಿದ್ದೆ ಮಾತ್ರೇನೋ ಆಲ್ಕೋಹಾಲು ಏನೋ ತಗೊಂಡು ನಿದ್ದೆಗೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಯಾಕಲ್ಲ? ಆತ್ಮನಾಗಿರ್ತೀವಿ, ಆನಂದ ಸ್ವರೂಪ ಇರುತ್ತೆ. ಆಯಿತು, ಈಗ ಈ ಮನಸ್ಸು ಕಂಡಿಲ್ಲ ತಾನೆ? ಹಾಗಾದರೆ ಒಂದು ಪ್ರಶ್ನೆ ಕೇಳಿ. ಎಚ್ಚರದ ಮನಸ್ಸೇ, ಬಾಯಿ ಮುಚ್ಚಿ. ನೀನು ನಾನು ಕಂಡಿದ್ದೀನಿ ಅಂತ ಹೇಳ್ತೀಯಾ? ಬಾಯಿ ಮುಚ್ಚಿ. ನೀನು ಕಂಡಿದ್ರೆ ನಿದ್ದೆಯಲ್ಲಿ ಇದೆಯಾ? ಇರೋದಿಲ್ಲ. ಮತ್ತೆ ಬಿಡು ಅಂತ. ಸ್ವಾಮಿ ಹೇಳಿದ್ ನಾನೇ ಅಲ್ವಾ ಹೇಳ್ತಾ ಇರೋದು? ನೀನು ಹೇಳಿರ್ಬೋದು. ಹೇಳಿದ ತಕ್ಷಣ ಅದು ನೀನು ಕಂಡಿದ್ಯಾ ಅಂತ ಆಗುತ್ತಾ? ಮೈಕು ಜೋರಾಗಿ ಮ್ಯಾಗ್ನಿಫೈ ಮಾಡುತ್ತೆ ಸೌಂಡು. ಮೈಕ್ ಹೇಳುತ್ತೇನೋ
ಅದ್ರ ಹಿಂದೆಗಡೆ ಇರೋನು ನಿಂತ್ಕೊಂಡು ಹೇಳ್ತಾನೆ, ಮೈಕ್ ಏನು ಅಚೇತನ, ಅದ್ರ ಹಿಂದೆಗಡೆ ಇರೋ ಒಬ್ಬ ಚೇತನ ನಿಂತ್ಕೊಂಡು ಮಾತಾಡ್ತಾನೆ. ಆ ಮಾತನ್ನ ಮೈಕು ಮ್ಯಾಗ್ನಿಫೈ ಮಾಡುತ್ತೆ ಹೊರ್ತು ಮೈಕೆ ಮಾತಾಡುತ್ತಾ, ಹಾಡು ಹೇಳುತ್ತಾ, ಪ್ರವಚನ ಮಾಡುತ್ತಾ ಮಾಡೋದಿಲ್ಲ. ಹಾಗೆ ಆದ್ದರಿಂದ ಅಷ್ಟಕ್ಕೆಲ್ಲ ಹೋಗ್ಬೇಡ್ರಿ, ಹೋಗಿ. ಈಗ ಎಚ್ಚರದಲ್ಲಿರೋ ಜನಕ ಮಹಾರಾಜ ಕನಸಿಗೆ ಬರಲಿಲ್ಲ, ಕನಸಿನಲ್ಲಿರೋ ಭಿಕ್ಷುಕ ಎಚ್ಚರಕ್ಕೆ ಬರಲಿಲ್ಲ. ಯಾರು ಕಂಡಿರೋದು ಇದನ್ನ? ಯಾರು ಕಂಡಿರೋದು? ಅರಿವು. ಹಾ, ನಾನು ಹೇಳ್ತೀನಿ ಎಚ್ಚರದ ಮನಸ್ಸೇ ಕಂಡಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಎಚ್ಚರದ ಮನಸ್ಸು ಉತ್ತರ ಕೊಡ್ತಾ ಇದೆ, ಅದಕ್ಕೆ ಎಚ್ಚರದ ಮನಸ್ಸೇ ಕಂಡಿದೆ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತೀರಾ? ಆಗಲ್ಲ, ಎಚ್ಚರದ ಮನ್ಸು ಅಲ್ಲಿ ಕನಸಿಗೆ ಹೋಗಕ್ಕಾಗಲ್ಲ. ನೋಡ್ರಿ ಹೆಂಗಿದೆ ಟ್ರಿಕ್. ಬಟ್ ಟ್ರಿಕ್ ಏನಿಲ್ಲ, ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಇವಾಗ. ಈ ಎಚ್ಚರದ ಮನಸ್ಸು ಹೇಳುತ್ತೆ, ಏಯ್ ನಾನೇ ಕಂಡಿದ್ದು ಕನಸನ್ನ, ಬಾಯಿ ಮುತ್ ನೀನಂತ ಕನಸಿನ ಮನಸ್ಸು ಕೇಳುತ್ತೆ. ಆಗ ಕನಸಿನ ಮನಸ್ಸು ಕೇಳುತ್ತೆ, ಏಯ್ ಬಾಯಿ ಮುಚ್ಚ, ಕನಸಿಗೆ ನೀನು ಬರಬೇಕಾದ್ರೆ ಎಷ್ಟು ಆಟ ಆಡ್ಬೇಕು ಗೊತ್ತಾ? ನೀನು ಫಸ್ಟ್ ನಿದ್ದೆಗೆ ಹೋಗಿರ್ಬೇಕು. ನೀನು ನಿದ್ದೆನಲ್ಲಿ ನೀನು ಇರಬೇಕು. ನಿದ್ದೆಗೆ ಹೋಗ್ಬೇಕಾದ್ರೆ ನೀನು ಬಿಟ್ಟರೆ ನಿದ್ದೆ ಬರೋದು, ಅಲ್ಲಿ ನೀನಿಲ್ಲ. ನಿದ್ದೆ ಬಂದ ಮೇಲೆ ನನಗೆ ಕನಸು ಬರುತ್ತೆ. ಡೈರೆಕ್ಟಾಗಿ ನಾನು ಎಚ್ಚರದಿಂದ ಯಾರಾದ್ರೂ ಕನಸ್ಗೆ ಹೋಗಕ್ಕೆ ನೋಡಿದ್ದೀರಾ? ಯಾರೂ ಹೋಗಕ್ಕೆ ಬರಲ್ಲ, ಹಂಗಾಗೋದು ಇಲ್ಲ. ಫಸ್ಟ್ ನಾನು ನಿದ್ದೆಗೆ ಹೋಗಬೇಕು, ಅಲ್ಲಿ ಮನಸ್ಸು 19 ಮುಖಗಳನ್ನ ಬಿಟ್ಕೊಂಡು ಹೋಗಬೇಕು. ಆಮೇಲೆ ಅದರಲ್ಲಿ ಕನಸು ಬೀಳ್ಬೋದು, ಬೀಳದೇ ಇರ್ಬೋದು. ಆದ್ದರಿಂದ ನಾವು ಕನಸ್ಗೆ ಹೋಗ್ಬೇಕಾದ್ರೆ ಎಚ್ಚರದ್ದು 19 ಮಾತ್ರ ಅಲ್ಲ, ಅವಸ್ಥೆಯಲ್ಲಿರೋದು ಪೂರ್ತಿ ಸ್ವಿಚ್ ಆಫ್ ಆಗಿರುತ್ತೆ, ಅರ್ಧ ಡಜನ್. ಆಯಿತು, ಈಗ ಅಲ್ಲಿ ಕನಸು ಬರುತ್ತೆ, ಕನಸ್ಗೆ ಹೋಗ್ತೀವಿ. ಅಲ್ಲಿ ಬೇರೆ ಎಲ್ಲ ಸೆಕೆಂಡ್ ಶೋ, ಫಸ್ಟ್ ಶೋ ಅಲ್ಲ, ಸೆಕೆಂಡ್ ಶೋ. ಅಲ್ಲಿ ಅಷ್ಟೆಲ್ಲ ನೋಡ್ತೀವಲ್ವ. ನೋಡಾದ್ಮೇಲೆ ಈಗ ಅವನು ಇಲ್ಲಿಗೆ ಬರ್ತಾನೆ. ಅವನು ಕೇಳ್ತಾನೆ ಜನಕ ಮಹಾರಾಜನ, ಬಾಯಿ ಮುಚ್ಚ್, ನೀನು ಬರೋದಿಲ್ಲ ಅಲ್ಲಿಗೆ. ಯಾಕೆ? ನಿದ್ದೆಗೆ ನೀನು ಬರಲ್ಲ, ಅಲ್ಲಿಂದ ಕನಸಿಗೆ ಬರ್ಬೇಕು, ಆಗದೇ ಇಲ್ಲ. ಅದಕ್ಕೆ ನಾನೇ ಕಂಡಿದ್ದು ಅಂತ ಆ ಭಿಕ್ಷುಕನ ಮನಸ್ಸು ಹೇಳುತ್ತಂತೆ. ಭಿಕ್ಷುಕ ಹೇಳ್ತಾನಂತೆ. ಆವಾಗ ಎಚ್ಚರದ ಜನಕ ಮಹಾರಾಜನ ಮನಸ್ಸು ಹೇಳುತ್ತೆ, ಏಯ್ ಬಾಯ್ ಮುಚ್ಚಿ, ನೀನು ನಿಜ ಡೈರೆಕ್ಟಾಗಿ ಕನಸಿನಿಂದ ಎಚ್ಚರಕ್ಕೆ ಬಂದ್ಬಿಡ್ಬೋದು, ಒಪ್ಕೊತೀನಿ. ಆದರೆ ನೀನು ಬರೋಕ್ಕಾಗತ್ತಾ? ಬರೋಕ್ಕಾಗಲ್ಲ. ನಮಗೆ ಎಚ್ಚರದಿಂದ ಕನಸಿನಿಂದ ನಿದ್ದೆಗೆ ಹೋಗಿ ಬರಬೇಕು ಅಂತ ಏನಿಲ್ಲ. ಕನಸಿನಿಂದ ಡೈರೆಕ್ಟಾಗಿ ಎಚ್ಚರ ಆಗ್ಬಿಡ್ಬೋದು. ಒಂದೊಂದು ಸಾರಿ ಮೇಲ್ಗಡೆ ಬೆಟ್ಟದ ಮೇಲಿಂದ ಬೀಳ್ತಾ ಇದ್ದಂಗೆ ಆಗುತ್ತೆ. ಅಯ್ಯೋ ಸತ್ತೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೈಕೆ ಚೀರ್ಕೊಂಡು ಎಚ್ಚರ ಆಗ್ಬಿಡುತ್ತೆ. ಬಟ್ ನಾನು ಕನಸಿನಿಂದನೇ ಡೈರೆಕ್ಟ್ ಎಚ್ಚರಕ್ಕೆ ಬರ್ತೀನಿ. ಆದರೆ ಈಗ ಈ ಜನಕ ಮಹಾರಾಜ ಕೇಳ್ತಾನೆ, ಅದೇನೋ ಸರಿ, ಆದರೆ ನೀನಿಲ್ಲಿಗೆ ಬರೋಕ್ಕಾಗತ್ತಾ? ಬಾ ನೋಡ್ರ, 10 ಲಕ್ಷ ಲಾಟ್ರಿ ಹೊಡೆದಿತ್ತು, ಎತ್ಕೊಂಬ ನೋಡೋಣ ಇಲ್ಲಿ, ನೀನು ಎಂಜಾಯ್ ಮಾಡೋದಕ್ಕೆ. ಇಲ್ಲ, ಅದಕ್ಕೆ ನೀನು ಇಲ್ಲಿಗೆ ಬರೋಕ್ಕಾಗಲ್ಲ, ನೀನು ಬಾಯ್ ಮುಚ್ಚ ಅಂತ ಹೇಳಿದಾಗ ಇವರಿಬ್ಬರು ಇಲ್ಲದೆ ಇದ್ದರೆ ಇನ್ನು ಯಾರಪ್ಪ ಇರ್ತಾರೆ? ಆದ್ದರಿಂದ ನಮ್ಮ ಆತ್ಮಸ್ವರೂಪನೇ ಗಾಢ ನಿದ್ರೆ ಅನುಭವ. ಅಲ್ಲಿ ಮಾತ್ರ ಅಲ್ಲ, ಎಚ್ಚರದಲ್ಲೂ ಆಗೋ ಜ್ಞಾನ. ನಾವು ಅನ್ಕೊಂಡಿರೋದು ಈ ಕಣ್ಣೇ ನೋಡ್ಬಿಡ್ತು ಅಂತ. ಕಣ್ಣಿಗೆ ಅಷ್ಟು ಶಕ್ತಿ ಇದೆಯಾ? ಬುದ್ಧಿನೇ ಎಲ್ಲ ತಿಳ್ಕೊಂಡ್ಬಿಡ್ತು ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಹಿಂದಡಿಕೆ ಯಾವುದು ಶಕ್ತಿ ಕೊಡ್ತಾ ಇರೋದು? ಮನೆಯಲ್ಲಿ ಫ್ರಿಜ್ಜೇ ಕೆಲಸ ಮಾಡಿಬಿಡುತ್ತಾ? ಫ್ಯಾನೇ ತಿರುಗಿಬಿಡುತ್ತಾ? ಟಿವಿನೇ ಪಿಕ್ಚರ್ ತೋರಿಸ್ಬಿಡುತ್ತಾ? ರೇಡಿಯೋನೋ ಶಬ್ದ ಕೊಟ್ಬಿಡುತ್ತಾ? ಹಾಡುತ್ತಾ? ಇಲ್ಲ, ಹಿಂದೆಗಡೆ ಇರೋ ಕರೆಂಟು. ಆ ಕರೆಂಟ್ ಇರೋದ್ರಿಂದನೇ ಅದರ ಬಂಡವಾಳ. ಆದ್ದರಿಂದ ನಮ್ಮ ಆತ್ಮಸ್ವರೂಪ ಅಂಥದ್ದು ನೋಡ್ರಿ. ಆದ್ದರಿಂದ ಅದು ಮತ್ತದು ಆನಂದ ಸ್ವರೂಪ. ಅದನ್ನು ತಿಳ್ಕೊಳ್ಳೋದ್ರಿಂದ ನನಗೆ ಆನಂದ ಸಿಗುತ್ತೆ. ಈ ಸುಮ್ಮನೆ ಜ್ಞಾನ ತಿಳ್ಕೊಂಡು ಏನು ಮಾಡ್ಕೋಬೇಕು? ಮತ್ತು ನೆಕ್ಸ್ಟ್ ಇದೇ ರೀತಿ ಅರಿವು ವಿಷಯ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆತ್ಮನು ಯಾವತ್ತೂ ಆಬ್ಜೆಕ್ಟ್ ಆಗೋದಿಲ್ಲ. ಹೋಗ್ಲಿ, ಆಬ್ಜೆಕ್ಟ್ ಯಾವತ್ತಾದರೂ ವಿಷಯ ಸಬ್ಜೆಕ್ಟ್ ಆಗುತ್ತಾ? ಆಗೋದಿಲ್ಲ. ಹಾಗೆ ಇದು ತುಂಬ ಇಂಪಾರ್ಟೆಂಟ್. ನಾವು ಎರಡನ್ನು ಹೇಳ್ತೀವಿ. ಆತ್ಮನು ಬದಲಾವಣೆ ಆಗೋದಿಲ್ಲ, ಇಲ್ದಂಗೆ ಆಗೋದಿಲ್ಲ. ನಾಸತೋ ವಿದ್ಯತೆ ಭಾವನಾಭಾವ ವಿದ್ಯತೆ ಸತ ಹೇಳ್ಬಿಡ್ತೀವಿ. ಅದರ ಜೊತೆಗೆ ಆತ್ಮನು ಯಾವತ್ತೂ
ವಿಷಯ ಆಗೋದಿಲ್ಲ, ಆಬ್ಜೆಕ್ಟ್ ಆಗೋದಿಲ್ಲ. ಅವನ ಸಬ್ಜೆಕ್ಟ್ ಯಾವಾಗಲೂ ವಿಷಯಿ. ಅದೇ ರೀತಿ ಅದಕ್ಕೂ ಅಷ್ಟೇ. ಮತ್ತು ಅನೇಕ ಜ್ಞಾನಗಳು ಇದು ಅವಸ್ಥೆ ಒಳಗಡೆ. ಇದಕ್ಕೆ ವೃತ್ತಿ ಜ್ಞಾನ ಮತ್ತು ಇದಕ್ಕೆ ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಅಥವಾ ಇದೆಲ್ಲ ಜ್ಞಾನಗಳು ಅಂತ ಹೇಳ್ತೀವಿ. ಇಲ್ಲಿ ಅನೇಕವಿರುತ್ತೆ. ಕರ್ಮೇಂದ್ರಿಯದ ಜ್ಞಾನ, ಜ್ಞಾನೇಂದ್ರಿಯದ ಜ್ಞಾನ, ಅದೇ ರೀತಿ ಮನಸ್ಸಿನ ಜ್ಞಾನ, ಬುದ್ಧಿ ಜ್ಞಾನ, ಚಿತ್ತದ ಜ್ಞಾನ, ಅಹಂಕಾರದ, ಹಿಂಗೇನು ಬೇಕಾದರೂ ಹೇಳ್ಕೊಬೋದು. ಮತ್ತು ಯಾವತ್ತು ದೃಷ್ಟಾಂತ ದ್ರಾಷ್ಟಾಂತಕ್ಕೆ ವ್ಯತ್ಯಾಸ ಇರುತ್ತೆ. ದೃಷ್ಟಾಂತ ಅನ್ನೋದು ಒಂದು ಯುಕ್ತಿ ಇದ್ದ ಹಾಗೆ, ದ್ರಾಷ್ಟಾಂತಿಕ ಅನ್ನೋದು ಅನುಭವ. ಹಾಗೆ ಈಗ ನೋಡ್ರಿ, ಗಾಢ ನಿದ್ರೆ ಅನುಭವ, ಅದು ಅನುಭವ, ನೇರಾದ ಅನುಭವ. ಇನ್ನು ಎಚ್ಚರ ಕನಸುಗಳಲ್ಲಿರೋದು ಯುಕ್ತಿ. ಅಲ್ಲಿ ಹೆಚ್ಚು ಕಡಿಮೆ ಆಗ್ಬಹುದು, ಆ ಯುಕ್ತಿ ಬದಲಾವಣೆ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆ? ಮನಸ್ಸಿನಿಂದ ನೋಡೋದು, ಅದು ಲಿಮಿಟೇಷನ್ ಇರುತ್ತೆ. ಅದು ಎಚ್ಚರದ ಕನಸು ಬರಲ್ಲ, ಕನಸಿಂದ ಎಚ್ಚರಕ್ಕೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ ಅಂತ ಹಿಂಗೆಲ್ಲ ಇರುತ್ತೆ. ಆದ್ದರಿಂದ ಮತ್ತೆ ನಾವು ದೃಷ್ಟಾಂತ ದ್ರಾಷ್ಟಾಂತ ಕೊಡುವಾಗ ಯಾವುದೋ ಒಂದನ್ನು ಕನ್ವಿನ್ಸ್ ಮಾಡೋದಕ್ಕೆ ಮಾತ್ರ ಇಟ್ಕೋಬೇಕೇ ಹೊರತು ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅದು ಒಂದು ಇಲ್ಲಿ ಹಾಗೆ ಹೇಳ್ಕೋಬೇಕು. ಮತ್ತು ಅರಿವು ಶಕ್ತಿಯಲ್ಲ, ಅದೊಂದು ಇಂಪಾರ್ಟೆಂಟು. ಈ ಸೈಂಟಿಸ್ಟ್ಗಳೆಲ್ಲ ಇದು ಒಂದು ಶಕ್ತಿ ಅಂತ ತೊಗೊಂಬಂದ್ಬಿಡ್ತಾರೆ. ತಪ್ಪಾಗುತ್ತೆ, ಅದು ಆಗೋದಿಲ್ಲ. ಅವರೆಲ್ಲ ಹೊಂದುತ್ತದೋ ಅದು ಎರಡು ಅನಾತ್ಮವೇ. ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂತಾರೆ, ಎರಡು ಅನಾತ್ಮವೇ. ಅದು ಅವಸ್ಥೆ ಒಳಗಡೆ ಇರೋದು, ಅದು ಹೊಂದೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಈ ಶಕ್ತಿ ಅಂತ ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ? ನನ್ನ ದೇಹದಲ್ಲಿ ಶಕ್ತಿ ಜಾಸ್ತಿ ಆಯಿತು, ಕಡಿಮೆ ಆಯಿತು, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕಡಿಮೆ ಇತ್ತು, ದೊಡ್ಡವನಾದ್ಮೇಲೆ ಜಿಮ್ ಮಾಡಿ ಜಾಸ್ತಿ ಮಾಡಿಕೊಂಡೆ, ವಯಸ್ಸಾದ್ಮೇಲೆ ಇವಾಗ ಶಕ್ತಿ ಇಲ್ಲ, ಪ್ರಾಣಶಕ್ತಿ ಕಡಿಮೆ ಆಗಿದೆ, ಮನಸ್ಸಿನ ಶಕ್ತಿ ಕಡಿಮೆ ಆಗಿದೆ, ಜ್ಞಾಪಶಕ್ತಿ ಕಡಿಮೆ ಆಗಿದೆ, ಹಿಂಗೆಲ್ಲ ಹೇಳ್ಬಿಡ್ತಾರೆ. ಅದು ಶಕ್ತಿ ಅಲ್ಲ. ನಿಜವಾದ ಜ್ಞಾನ ಮನಸ್ಸಿಗೆ ಗೊತ್ತಾಗೋದಿಲ್ಲ. ಈಗ ಮತ್ತೆ ಯಾಕೆ ಗೊತ್ತಾಗುತ್ತದೋ? ಅನುಭವಕ್ಕೆ ಗೊತ್ತಾಗುತ್ತೆ. ಅನುಭವ ಅಂದರೆ ಯಾವುದು? 3 ಅನುಭವಗಳಲ್ಲಿ ಇಂದ್ರಿಯ ಅನುಭವ, ವೇದನಾ ಅನುಭವ ಬಿಟ್ಟು ನೇರಾದ ಅನುಭವ, ಇಂಟ್ಯೂಷನ್ ಅಂತೀವಿ, ಅದಕ್ಕೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ನಾವು ನಿದ್ದೆ ಅನುಭವ ನೋಡಿಕೊಂಡಿದ್ದು. ಅಲ್ಲಿಗೆ ಇಷ್ಟು ಪಾಯಿಂಟ್ಗಳು ಆಗಿದೆ. ಇಲ್ಲಿಗೆ ಇದು ಮುಗಿದಿದೆ ಇವತ್ತು. ನಾಳೆ ಸ್ವಲ್ಪ ಇದನ್ನು ಡಿಸ್ಕಷನ್ಸ್ಗೆ ಇಟ್ಕೊಳ್ಳೋಣ. ದಯವಿಟ್ಟು ಇವೆರಡು ಚಾಪ್ಟರ್ಗಳು ಓದ್ಕೊಂಬನ್ನಿ. 109, 108 ಎರಡು ಸ್ವಲ್ಪ ಮುಖ್ಯವಾಗಿದೆ. ಅದನ್ನು ಸ್ವಲ್ಪ ಮನನ ನಾಳೆ ಸ್ಟಡಿ ಗ್ರೂಪ್ ಥರ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಓಕೆ, ಅಲ್ಲಿಗೆ ನೀವು ನಾಳೆ ರೆಡಿ ಆಗಬೇಕಾಗಿರೋದು 108, 109. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.